ಇವತ್ತಿನ ವಿಡಿಯೋದಲ್ಲಿ 8th ಚಾಪ್ಟರ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಈ ಚಾಪ್ಟರಿಂದ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಂಡ್ ಅದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಈ ಚಾಪ್ಟರ್ ವೇಟೇಜ್ ಇರೋದು 7 ಮಾರ್ಕ್ಸ್. ಟೋಟಲಿ ಈ ಚಾಪ್ಟರಿಂದ 7 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ. ಸೊ ಹೆಂಗೆ ಸ್ಪ್ಲಿಟ್ ಆಗಿದೆ ಅಂದರೆ 1 ಮಾರ್ಕಿದ್ದು 1 ಕ್ವೆಶನ್ ಕೇಳ್ತಾರೆ. ಯೂಶಲಿ ಇದರ್ MCQ ಆರ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ 2 ಮಾರ್ಕ್ಸಿದ್ದು 1 ಕ್ವೆಶನ್, 4 ಮಾರ್ಕ್ಸಲ್ಲಿ 1 ಕ್ವೆಶನ್ ಸೀಕ್ವೆನ್ಸಸ್ ಆ್ಯಂಡ್ ಸೀರೀಸ್ ಈ ಚಾಪ್ಟರಿಂದಾನೇ ಬರೋದು. 4 ಮಾರ್ಕ್ಸ್ ಕ್ವೆಶನ್ ಯಾವ ಪಾರ್ಟಲ್ಲಿ ಬರುತ್ತೆ? ಪಾರ್ಟ್ ನಲ್ಲಿ ಬರುತ್ತೆ. 6+4 ಕಾಂಬಿನೇಷನ್. 6 ಮಾರ್ಕ್ಸಿದ್ದು 1 ಕ್ವೆಶನ್ ಆ್ಯಂಡ್ 4 ಮಾರ್ಕ್ಸಿದ್ದು 1 ಕ್ವೆಶನ್ ಅಟೆಂಡ್ ಮಾಡಬೇಕು. ಸೊ ಆ 4 ಮಾರ್ಕ್ ಕ್ವೆಶನಲ್ಲಿ ಸೀಕ್ವೆನ್ಸಸ್ ಆ್ಯಂಡ್ ಸೀರೀಸ್ ಈ ಚಾಪ್ಟರಿಂದಾನೇ 1 ಕ್ವೆಶನ್ ಬರುತ್ತೆ. 1 ಮಾರ್ಕಿಗೆ ಯಾವುದೆಲ್ಲ ಪಾಸಿಬಲ್ ಕ್ವೆಶನ್ಸ್ ಅಂತ ನೋಡೋಣ. 1 ಮಾರ್ಕಿಗೆ ಯಾವುದೆಲ್ಲ ಕ್ವೆಶನ್ಸ್ ಕೊಡ್ತಾರೆ ಅಂದರೆ, ಸಪೋಸ್ nth ಟರ್ಮ್ ಆಫ್ ಅ ಸೀಕ್ವೆನ್ಸ್ ಕೊಡ್ತಾರೆ. an = n+2. ದಿಸ್ ಇಸ್ ದ nth ಟರ್ಮ್ ಆಫ್ ಅ ಸೀಕ್ವೆನ್ಸ್. ಸೊ ಯು ಹ್ಯಾವ್ ಟು ಫೈಂಡ್ a10 ಅಂತ ಕೇಳ್ತಾರೆ. ಅಂದರೆ 10th ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಸೀಕ್ವೆನ್ಸಸ್ ಯಾವತ್ತು n = 1 ಇಂದ ಸ್ಟಾರ್ಟ್ ಮಾಡಬೇಕು. n = 1 ಅಂದರೆ ಫಸ್ಟ್ ಟರ್ಮ್, n = 2 ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಆ ಥರ. ಸೊ ನಮಗೆ ಇಲ್ಲಿ 10th ಟರ್ಮ್ ಬೇಕು. n ಪ್ಲೇಸಲ್ಲಿ ಏನಿದೆ? 10 ಇದೆ. ಸೊ ಪುಟ್ n = 10. ಸೊ ದಿಸ್ ಗಿವ್ಸ್ ಯು a10 = ಇಲ್ಲೂ ರೈಟ್ ಹ್ಯಾಂಡ್ ಸೈಡಲ್ಲೂ 10 ಹಾಕಿ 10+2 that is equal to 12. ಸೊ ಹಿಯರ್ 10th ಟರ್ಮ್ ಆಫ್ ದಿಸ್ ಸೀಕ್ವೆನ್ಸ್ ಇಸ್ 12. ಈ ಥರ ಕ್ವೆಶನ್ 1 ಮಾರ್ಕಿಗೆ ಕೇಳೋದು ಜಾಸ್ತಿ, ಆರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳೋದು ಜಾಸ್ತಿ. ಸಿಮಿಲರ್ಲಿ ಇನ್ನೊಂದು an = -1 power n - 1 into n³. We have to find out a9 is how much? 9th term. ಇದು nth ಟರ್ಮ್ ಕೊಟ್ಟಿದ್ದಾರೆ, ನಮಗೆ 9th ಟರ್ಮ್ ಆಫ್ ದಿಸ್ ಸೀಕ್ವೆನ್ಸ್ ಬೇಕು. ಸೊ ಯು ಹ್ಯಾವ್ ಟು ಪುಟ್ n = 9 ಇನ್ ದಿಸ್ nth ಟರ್ಮ್. ಅವಾಗ ಏನಾಗುತ್ತೆ? a9 = -1 to the power 9 - 1 into 9³ ಓಕೆ. -1 to the power 9 - 1 ಅಂದರೆ ಎಷ್ಟು? 8 into 9³. ಸೊ ದಿಸ್ ಇಸ್ ಈಕ್ವಲ್ ಟು -1 power 8 ಅಂದರೆ ಇಟ್ ಈಸ್ ಈವನ್ ಇದ್ದರೆ -1 to the power ಈವನ್ ನಂಬರ್ ಇಸ್ ಇಟ್ ಈಸ್ +1 +1. ಸೊ 9³ ವ್ಯಾಲ್ಯೂ ಈಸ್ 1 ಮಾರ್ಕಿಗೆ ಇನ್ನೂ ಒಂದು ಪಾಸಿಬಲ್ ಕ್ವೆಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಯಾವುದಕ್ಕೂ ಬರ್ಬೋದು. ಈ ಥರ ಕೊಡ್ತಾರೆ nth ಟರ್ಮ್. ಆವಾಗ nth ಟರ್ಮ್ ಇದರಲ್ಲೆಲ್ಲ ಡೈರೆಕ್ಟ್ಲಿ ಕೊಟ್ಟಿದ್ರು, a9 ಫೈಂಡ್ ಔಟ್ ಮಾಡಿ, ಅವ್ರು ಇಲ್ಲಿ a10 ಫೈಂಡ್ ಔಟ್ ಮಾಡಿ. ಸಪೋಸ್ nth ಟರ್ಮ್ ಈ ಥರ ರಿಕರೆನ್ಸ್ ರಿಲೇಷನ್ ಕೊಟ್ಟಿರುವಾಗ ಹೇಗೆ ಫೈಂಡ್ ಔಟ್ ಮಾಡೋದು? a3 ಅಂತ. ಇವಾಗ a3 ಫೈಂಡ್ ಮಾಡಿ ಕೇಳಿದ್ದಾರೆ. a3 ಹೆಂಗೆ ಫೈಂಡ್ ಔಟ್ ಮಾಡೋದು ಚೆಕ್ ಮಾಡೋಣ. ಸೊ ಇವಾಗ ಪುಟ್ n = 3. a3 = a3 - 1 ಅಂದರೆ a2 + 2. ದಿಸ್ ಇಸ್ ಹೌ ದ nth ಟರ್ಮ್ ಈಸ್ ಕೊಟ್ಟಿದ್ದಾರೆ. an = n - 1 + 2 ಅಂತ ಕೊಟ್ಟಿದ್ದಾರೆ. ಸೊ a3 ಬೇಕಂತಾದರೆ a2 + 2. a2 ಗೊತ್ತಿಲ್ಲ ನಮಗೆ, a1 ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಮಾಡ್ಕೋಬೇಕು ನೀವು? a2 ಫೈಂಡ್ ಔಟ್ ಮಾಡಬೇಕು. ಸೊ a2 ಹೆಂಗೆ ಫೈಂಡ್ ಔಟ್ ಮಾಡೋದು? ಪುಟ್ n = 2. a2 = a2 - 1 ಅಂದರೆ a1 + 2. ಸೊ a1 ಕೊಟ್ಟಿದ್ದಾರೆ 1 + 2 that is equal to 3. ಸರಿನಾ? ಸೊ a2 ಅಂದರೆ 3 ಆಯಿತು. ಇವಾಗ a3 ಫೈಂಡ್ ಔಟ್ ಮಾಡೋಕ್ಕೆ ಆಗುತ್ತೆ. a2 is 3 + 2 that is equal to 5. ಸೊ ಹೆನ್ಸ್ a3 = 5. ಈ ಥರ ಕ್ವೆಶನ್ನು ಕೇಳಕ್ಕೆ ಚಾನ್ಸ್ ಇದೆ 1 ಮಾರ್ಕಿಗೆ. ಇದೆಲ್ಲ ಪಾಸಿಬಲ್ 1 ಮಾರ್ಕ್ ಕ್ವೆಶನ್ಸ್. ನೆಕ್ಸ್ಟ್ ಇವಾಗ 2 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವೆಶನ್ ಸಾಲ್ವ್ ಮಾಡಬೇಕು ಅಂತಾದರೆ ನಿಮಗೆ ಕೆಲವೊಂದು ಫಾರ್ಮುಲಾಸ್ ಬೇಕಾಗುತ್ತೆ. ಸೊ ಯೂಶ್ವಲಿ ಸೀಕ್ವೆನ್ಸಸ್ ಆ್ಯಂಡ್ ಸೀರೀಸಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಇರೋದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತಲೇ ಇರೋದು. ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂದರೆ ಏನು? ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತಂದರೆ ಕೊಟ್ಟಿರೋ ಇವಾಗ ಸೀಕ್ವೆನ್ಸ್ ಏನಿದೆ, ಕೊಟ್ಟಿರೋ ಪ್ರೋಗ್ರೆಷನ್ ಜಿಯೋಮೆಟ್ರಿಕ್ ಹೇಳಬೇಕು ಅಂತಾದರೆ ದ ರೇಷಿಯೋ ಬಿಟ್ವೀನ್ ದ ಸಕ್ಸೆಸಿವ್ ಟರ್ಮ್ಸ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್. 2 ಸಕ್ಸೆಸಿವ್ ಟರ್ಮ್ಸ್. ಇವಾಗ ನೋಡಿ, ಇದನ್ನು ಚೆಕ್ ಮಾಡಿ. 32/16 = how much? 2. 16/8 = how much? 2. Ratio is 2. Similarly, 8/4 = 2. 4/2 = 2. So when the ratio between two consecutive terms is always constant, then such a progression becomes geometric progression. ಅಂತ progression ಅನ್ನು GP ಅಂತ ಕರೀತಾರೆ, geometric progression. ಅಂದರೆ ಯಾವುದಾದ್ರೂ 2 ಸಕ್ಸೆಸಿವ್ ಟರ್ಮ್ಸನ್ನು ಡಿವೈಡ್ ಮಾಡಿ ಬರೋ ಆನ್ಸರು
ಪ್ರತಿಯೊಂದು ಟರ್ಮ್ ಕನ್ಸಿಕ್ಯೂಟಿವ್ ಟರ್ಮ್ ಡಿವೈಡ್ ಮಾಡಿದಾಗ ಬರೋ ಆನ್ಸರ್ ಸೇಮ್ ಕಾನ್ಸ್ಟೆಂಟೇ ಇರುತ್ತೆ. ಈ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನು ಬರುತ್ತೆ ಅದನ್ನು ಕಾಮನ್ ರೇಷ್ಯೂ ಅಂತ ಕರಿತೀವಿ. ಕಾಮನ್ ರೇಷ್ಯೂ ಅದನ್ನು ಹೆಂಗೆ ಡಿನೋಟ್ ಮಾಡೋದು? ಆರ್ ರೇಷ್ಯೂ, ಅದಕ್ಕೆ ಆರ್ ಕಾಮನ್ ರೇಷ್ಯೂ. ಆ್ಯಂಡ್ ದ ಫಸ್ಟ್ ಟರ್ಮ್ ಆಫ್ ಅ ಜಿ ಪಿ ಈಸ್ ಡಿನೋಟೆಡ್ ಆಸ್ ಎ, ಫಸ್ಟ್ ಟರ್ಮ್ ಎ. ಸೊ ರೇಷ್ಯೂ ಬಿಟ್ವೀನ್ ಟು ಕಾಮನ್ ಟರ್ಮ್ಸ್ ಕಾನ್ಸ್ಟೆಂಟ್ ಆಯ್ತಲ್ಲ. ಇವಾಗ ಕಾಮನ್ ರೇಷ್ಯೂ ಇಲ್ಲಿ 2 ಇದೆ, ಇದು ಗೊತ್ತಾಯ್ತು ಅಂತಾದರೆ ನಿಮಗೆ ನೆಕ್ಸ್ಟ್ ಟರ್ಮ್ ಬರಿಬೋದು. 2 2s 4, ನೆಕ್ಸ್ಟ್ ಟರ್ಮ್ 4 2s 8. ಆ ಕಾಮನ್ ರೇಷ್ಯೂನ ಪ್ರೀವಿಯಸ್ ಟರ್ಮಿಗೆ ಮಲ್ಟಿಪ್ಲೈ ಮಾಡಬೇಕು. 8 2s 16, 16 2s 32. ಈ ಥರ ನಿಮಗೆ ಜಿ ಪಿ ಸಿಗುತ್ತೆ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಜಿ ಪಿ ಬೇಕು. ಇವಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಹೆಂಗಾಗುತ್ತೆ ಜಿ ಪಿದ್ದು? ಫಸ್ಟ್ ಟರ್ಮ್ ಎ ಕಾಮನ್ ರೇಷ್ಯೂ ಆರ್ ಆದರೆ ಎಗೆ ಆರಿಂದ ಮಲ್ಟಿಪ್ಲೈ ಮಾಡಬೇಕು, ಎ ಆರ್. ಮತ್ತೆ ಎ ಆರ್ಗೆ ಆರಿಂದ ಮಲ್ಟಿಪ್ಲೈ ಮಾಡಬೇಕು, ಎ ಆರ್ ಸ್ಕ್ವೇರ್. ಎ ಆರ್ ಸ್ಕ್ವೇರ್ಗೆ ಆರಿಂದ ಮಲ್ಟಿಪ್ಲೈ ಮಾಡಿ, ಆರ್ ಕ್ಯೂಬ್, ಆ್ಯಂಡ್ ಸೋ ಆನ್. ಸೊ ಇದೇ ಥರ ಕಂಟಿನ್ಯೂ ಮಾಡಿದರೆ ಇದು ಏನಿದು? ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್, ಇದು ಫೋರ್ತ್ ಟರ್ಮ್. ಫೋರ್ತ್ ಟರ್ಮಲ್ಲಿ ಕ್ಯೂಬ್ ಬಂತು, ಥರ್ಡ್ ಟರ್ಮಲ್ಲಿ ಸ್ಕ್ವೇರ್ ಬಂತು. ಸೊ nth term of a GPTn equal to AR power n minus 1. This is the nth term of a GP. To find nth term of any GP, we may have to use this formula. ಈ ಫಾರ್ಮುಲಾನೇ ಯೂಸ್ ಮಾಡ್ಕೋಬೇಕು nth term ಫೈಂಡ್ ಔಟ್ ಮಾಡೋಕ್ಕೆ. ಸೊ nth ಟರ್ಮಿಗೆ ಫಾರ್ಮುಲಾ ಗೊತ್ತಾಯಿತು. ಅದೇ ಥರ ಸಮ್ ಟು n ಟರ್ಮ್ಸ್ ಆಫ್ ಅ ಜಿ ಪಿ ಬೇಕು. ಇವಾಗ sum to n terms of ಜಿ ಪಿ ಯಾವ ಥರ ಅಂದರೆ ಎಸ್ ಎನ್ ಅಂತ ಡಿನೋಟ್ ಮಾಡ್ತೇವೆ. ಇದನ್ನು ಎಸ್ ಎನ್ ಅಂತ ಡಿನೋಟ್ ಮಾಡಿದರೆ ವಾಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್? ಎ ಇಂಟು ಆರ್ ಪವರ್ ಎನ್ ಮೈನಸ್ 1 ಬೈ ಆರ್ ಮೈನಸ್ 1. ದಿಸ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಸಮ್ ಟು ಎನ್ ಟರ್ಮ್ಸ್ ಆಫ್ ಅ ಜಿ ಪಿ ವೆನ್ ಆರ್ ಈಸ್ ಗ್ರೇಟರ್ ದ್ಯಾನ್ 1. ಸಿಮಿಲರ್ಲಿ ಆರ್ ಈಸ್ ಲೆಸ್ ದ್ಯಾನ್ 1ಗೆ ಫಾರ್ಮುಲಾ ಯಾವುದಿರುತ್ತೆ? ಎ ಇಂಟು 1 ಮೈನಸ್ ಆರ್ ಪವರ್ ಎನ್ ಬೈ 1 ಮೈನಸ್ ಆರ್. ಸೇಮ್ ಫಾರ್ಮುಲಾ, ಜಸ್ಟ್ ಮೈನಸ್ ಯು ಹ್ಯಾವ್ ಟು ಟೇಕ್ ಇಟ್ ಔಟ್ ಸೈಡ್. ಇದು ಫಾರ್ಮುಲಾ. ದೆನ್ ಆರ್ ಈಕ್ವಲ್ ಟು 1 ಆದರೆ ಸಮ್ ಟು ಎನ್ ಟರ್ಮ್ಸ್ ಆಫ್ ಜಿ ಪಿ ಈಸ್ ಎನ್ ಇಂಟು ಎ, ಬಿಕಾಸ್ it becomes a constant progression with constant terms. Other GP value r equal to 1 ಆದರೆ a ಅದೇ ರಿಪೀಟ್ ಆಗುತ್ತೆ n ಟೈಮ್ಸ್ ಅಂದರೆ n ಇಂಟು ಎ. ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು. ದಿಸ್ ಇಸ್ ಸಮ್ ಟು n ಟರ್ಮ್ಸ್ ಆಫ್ ಎ ಜಿ ಪಿ ಆ್ಯಂಡ್ nth ಟರ್ಮ್ ಆಫ್ ಅ ಜಿ ಪಿ ಫಾರ್ಮುಲಾ. ಅದನ್ನೇ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಲೆಟ್ ಅಸ್ ಸಿ ಪಾಸಿಬಲ್ 2 marks questions. See here the question. ಈ ಕ್ವೆಶ್ಚನ್ ನೋಡಿ ಇಲ್ಲಿ. In a GP, the third term is 24 and the sixth term is 192. You have to find the 10th term. ಇವೆಲ್ಲ ಪಾಸಿಬಲ್ 2 marks questions. ಸೊ ಇದೇ ಫಿಕ್ಸ್ಡ್ ಹಿಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ ಜಿ ಪಿನಲ್ಲೆಲ್ಲ ಏನು ನೆನ್ಪಿಟ್ಕೋಬೇಕು ಅಂದರೆ ಫಾರ್ಮುಲಾ ಟು ಫೈಂಡ್ ದ nth ಟರ್ಮ್ ಆ್ಯಂಡ್ ದ ಸಮ್ ಟು n ಟರ್ಮ್ಸ್ ಆಫ್ ಜಿ ಪಿ. ಆ ಫಾರ್ಮುಲಾ ಎರಡೇ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್ ಇರೋದು. ಅದನ್ನು ನೆನ್ಪಿಟ್ಕೋಬೇಕು. ಬೇಸ್ಡ್ ಆನ್ ವಾಟ್ ಈಸ್ ಆಸ್ಕ್ಡ್ ಇನ್ ದ ಕ್ವೆಶ್ಚನ್ ಅಪ್ರೋಪ್ರಿಯೇಟ್ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಸೊ ಇವಾಗ ನಿಮ್ಗೆ ಏನು ಬೇಕು? 10th ಟರ್ಮ್ ಬೇಕು. ಸೊ T10 ಈಕ್ವಲ್ ಟು ಹೌ ಮಚ್ ಅಂತ ನಮಗೆ ಬೇಕು. ಕರೆಕ್ಟಾ? ಏನು ಕೊಟ್ಟಿದ್ದಾರೆ? ವಾಟ್ ಈಸ್ ಗಿವೆನ್ ಇನ್ ದ ಕ್ವೆಶ್ಚನ್? ಥರ್ಡ್ ಟರ್ಮ್ ಈಸ್ T3 ಈಕ್ವಲ್ ಟು 24, ಸಿಕ್ಸ್ತ್ ಟರ್ಮ್ T6 ಈಕ್ವಲ್ ಟು 192. ಕರೆಕ್ಟಾ? ನಿಮಗೆ ಜನರಲ್ ಫಾರ್ಮುಲಾ ಗೊತ್ತು. ದಿಸ್ ಈಸ್ ದ nth ಟರ್ಮ್ ಆಫ್ ಜಿ ಪಿ. ಈ ಥರ ಫೈಂಡ್ ಔಟ್ ಮಾಡೋಕ್ಕೆ. ಸೊ T3 ಅಂದರೆ ಏನು? T1 ಅಂದರೆ ಎ ಆರ್ ಪವರ್ 0, T2 ಅಂದರೆ ಎ ಆರ್, T3 ಅಂದರೆ ಆರ್ ಸ್ಕ್ವೇರ್, T4 ಅಂದರೆ ಆರ್ ಕ್ಯೂಬ್. ಆ ಥರ. ಸೊ ನನಗೆ T3 ಬೇಕು, ಬಟ್ n ಈಕ್ವಲ್ ಟು 3 ಇಲ್ಲಿ ಎ ಆರ್ ಪವರ್ 3 ಮೈನಸ್ 1 ಅಂದರೆ ಎ ಆರ್ ಪವರ್ 2 ಆಗುತ್ತೆ. ಎ ಆರ್ ಪವರ್ 2 ಈಕ್ವಲ್ ಟು 24. ಇವಾಗ T6 ಅದೇ ಥರ, ಬಟ್ n ಈಕ್ವಲ್ ಟು 6 ಹಿಯರ್. ಎ ಗೊತ್ತಿಲ್ಲ ನಮಗೆ. ಎ ಆರ್ ಪವರ್ 6 ಮೈನಸ್ 1, ಎ ಆರ್ ಪವರ್ 6 ಮೈನಸ್ 1. ಬೇಕಾದರೆ ಇನ್ನೊಂದು ಸ್ಟೆಪ್ಪಲ್ಲಿ ಹಂಗೆ ಬರ್ಕೊಳ್ಳಿ. ಸೊ ದಿಸ್ ಗಿವ್ಸ್ ಯು ಎ ಆರ್ ಪವರ್ 5 ಈಕ್ವಲ್ ಟು 192. ಇದು ಇಕ್ವೇಷನ್ 2, ಇದು ಇಕ್ವೇಷನ್ 1. ಇವಾಗ ಏನು ಮಾಡಬೇಕು? ನಮಗೆ ಎ ವ್ಯಾಲ್ಯೂ ಬೇಕು, ಆರ್ ವ್ಯಾಲ್ಯೂ ಬೇಕು, T10 ಬೇಕು ಅಲ್ವಾ? ಸೊ ಅದು ಬೇಕು ಅಂತಾದರೆ T10 ಆ್ಯಸ್ ಪರ್ ದ ಫಾರ್ಮುಲಾ ಇದಕ್ಕೆ ಹಾಕಿದರೆ ಪುಟ್ n ಈಕ್ವಲ್ ಟು 10 ಏನು ಸಿಗುತ್ತೆ? T10 ಈಕ್ವಲ್ ಟು ಎ ಆರ್ ಟು ದ ಪವರ್ 10 ಮೈನಸ್ 1. ಸೊ ದಿಸ್ ಇಸ್ ಎ ಆರ್ ಟು ದ ಪವರ್ 9. ಸೊ T10 ಬೇಕು ಅಂತಾದರೆ ಎ ಬೇಕು, ಆರ್ ಬೇಕು. ಅದು ಗೊತ್ತಿಲ್ಲ ಅಂದರೆ T10 ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಈ ಎರಡು
ಕೊಟ್ಟಿರೋ ಕಂಡೀಷನಿಂದ ಈ ಎರಡು ಎಕ್ಸ್ಪ್ರೆಷನ್ ನಮಗೆ ಸಿಗತ್ತೆ. ಇವಾಗ ಏನು ಮಾಡಬೇಕು ಅಂದರೆ ಇಕ್ವೇಷನ್ 2 ಡಿವೈಡೆಡ್ ಬೈ 1 ಮಾಡಬೇಕು. ಯಾಕೆ ಮಾಡಬೇಕು ಅಂದರೆ ಟರ್ಮ್ಸ್ ಕ್ಯಾನ್ಸಲ್ ಆಗೋಗಿ ಆರ್ ವ್ಯಾಲ್ಯೂ ಸಿಗತ್ತೆ. ಸೊ ಸಂಹೌ ನಿಮ್ಮ ಏಮ್ ಏನು ಅಂದರೆ ಎ ಮತ್ತು ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡು. ಸೊ AR⁵ ಸೆಕೆಂಡ್ ಇಕ್ವೇಷನ್ ಈಕ್ವಲ್ ಟು 192. ಇದನ್ನು ಫಸ್ಟ್ ಇಕ್ವೇಷನಿಂದ ಡಿವೈಡ್ ಮಾಡಿ. AR² ಈಕ್ವಲ್ ಟು ಇಲ್ಲಿ 24 ಆಗುತ್ತೆ. ಸೊ ಎ ಕ್ಯಾನ್ಸಲ್ ಆಗುತ್ತೆ, R² ಮತ್ತು ಒಂದು R² ಕ್ಯಾನ್ಸಲ್ ಆಗಿ R³ ಉಳ್ಕೊಳ್ಳುತ್ತೆ. ಸೊ ಇಲ್ಲಿ ಬರಿತೀನಿ R³ ಈಕ್ವಲ್ ಟು ಹಿಯರ್ ದಿಸ್ ಆಲ್ಸೋ 24s. ದಿಸ್ ಇಸ್ 24 1s 24 8s. ಸೊ R³ ಈಕ್ವಲ್ ಟು 8 ಆಯಿತು. ನನಗೆ ಆರ್ ವ್ಯಾಲ್ಯೂ ಬೇಕು. R³ ಈಕ್ವಲ್ ಟು 2³ ಅಲ್ವಾ? 2³ is 8. ಸೊ ವೆನ್ ಪವರ್ಸ್ ಆರ್ ಸೇಮ್ ಬೇಸಸ್ ಮಸ್ಟ್ ಬಿ ಸೇಮ್. R ಈಕ್ವಲ್ ಟು 2. ಆರ್ ವ್ಯಾಲ್ಯೂ ನನಗೆ ಸಿಕ್ತು. ಆರ್ ವ್ಯಾಲ್ಯೂ ಸಿಕ್ಕಿದ ನಂತರ ಇಲ್ಲಿ ಯಾವುದೇ ಒಂದು ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಎ ವ್ಯಾಲ್ಯೂ ಸಿಗುತ್ತೆ. ಸೊ ನಾನು ಇಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. AR² ಇಸ್ ಈಕ್ವಲ್ ಟು 24. ಸೊ A is equal to 24 by R². ಸೊ A equal to 24 by R ಅಂದರೆ 2, 2² ಅಂದರೆ 4, A equal to 6. ಸೊ A ವ್ಯಾಲ್ಯೂ ಸಿಕ್ತು, ಆರ್ ವ್ಯಾಲ್ಯೂ ಕೂಡ ಸಿಕ್ಕಿದೆ. ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. T10 ಈಕ್ವಲ್ ಟು 6 ಇಂಟು ಆರ್ ಅಂದರೆ 2 to the power 9. ಓಕೆ, ಸೊ T10 ಈಕ್ವಲ್ ಟು 6 ಇಂಟು 2 to the power 9 ಅಂದರೆ 512. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಫೈನಲಿ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ 3072. ದಿಸ್ ಈಸ್ ದ 10th ಟರ್ಮ್. ಇಂಥ ಕ್ವೆಶನನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ. ಇವಾಗ ಇನ್ನೊಂದು ಪಾಸಿಬಲ್ ಕ್ವೆಶನ್ ಫಾರ್ 2 ಮಾರ್ಕ್ಸ್ ಚೆಕ್ ಮಾಡೋಣ. ದಿಸ್ ಇಸ್ ಆಲ್ಸೋ ಫಾರ್ 2 ಮಾರ್ಕ್ಸ್. The sum of first 3 terms of a GP is 13 by 12 and their product is -1. You have to find the value of common ratio and you have to find terms also. So sum of first 3 terms of a GP ಕೊಟ್ಟಿದ್ದಾರೆ, that is 13 by 12. Usually how will you take standard form of a GP? Standard form of a GP is AR, AR² AR³ and so on. ಇದು ಇನ್ಫೈನೈಟ್ ಟರ್ಮ್ಸ್ ಇರುವಾಗ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟ್ 3 ಟರ್ಮ್ಸ್ ಮಾತ್ರ ಕೊಟ್ಟಿದ್ದಾರೆ. ವೆನ್ ಎವರ್ 3 ಟರ್ಮ್ಸ್ ಆಫ್ ಎ ಜಿ ಪಿ ಆರ್ ಗಿವನ್, ದ ಬೆಸ್ಟ್ ವೇ ಟು ಚೂಸ್ ಜಿ ಪಿ ಈಸ್ ಎ ಬೈ ಆರ್ ಇಂಟು ಎ ಆರ್. ದೀಸ್ ಆರ್ ದ 3 ಟರ್ಮ್ಸ್. ಬಿಕಾಸ್ ಇದನ್ನು ರೇಷ್ಯೂ ಮಾಡಿ. ಎ ಆರ್ ಬೈ ಎ ಏನು ಸಿಗುತ್ತೆ? ಆರ್. ಎ ಬೈ ಎ ಆರ್ ಏನು ಸಿಗುತ್ತೆ? ದಟ್ ಆಲ್ಸೋ ರೇಷ್ಯೂ ಈಸ್ ಆರ್. ಈ ಥರ ನೀವು ಟರ್ಮ್ಸನ್ನು ತಗೊಂಡ್ರೆ, 3 ಟರ್ಮ್ಸನ್ನು ತಗೊಂಡ್ರೆ ನಿಮಗೆ ಸಿಂಪ್ಲಿಫೈ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈ ಥರನೂ ತಗೋಬೋದು, ನಥಿಂಗ್ ರಾಂಗ್. ಬಟ್ ಹಿಯರ್ ಇಲ್ಲಿ ಕ್ಯಾನ್ಸಲ್ ಆಗಿ ಹೋಗಲ್ಲ ಆರ್ ವ್ಯಾಲ್ಯೂ, ಅದರಿಂದ ಎ ವ್ಯಾಲ್ಯೂ ಡೈರೆಕ್ಟ್ಲಿ ನಿಮಗೆ ಸಿಗಲ್ಲ. 2 ಇಕ್ವೇಷನನ್ನು ಸಾಲ್ವ್ ಮಾಡಬೇಕಾಗಿ ಬರುತ್ತೆ. ಅದಕ್ಕೆ ಕಂಪೇರ್ ಮಾಡಿದರೆ ವೆನ್ ಎವರ್ ಜಸ್ಟ್ 3 ಟರ್ಮ್ಸ್ of a GP are given, always take a GP in this form. because ಇದು ಈಗ ಜಿ ಪಿನಲ್ಲೇ ಇದೆ. ಇದ್ರ ಮತ್ತು ಇದರ ರೇಷ್ಯೂ ಫೈಂಡ್ ಔಟ್ ಮಾಡಿ ಆರ್ ಸಿಗತ್ತೆ. ಈ ಟರ್ಮ್ ಮತ್ತು ಈ ಟರ್ಮ್ ರೇಷ್ಯೂ ಫೈಂಡ್ ಔಟ್ ಮಾಡಿದ್ರು ಆರ್ ಸಿಗತ್ತೆ. ಸೊ ಲೆಟ್ ಜಿ ಪಿ ಬಿ ಹೆಂಗಿರುತ್ತೆ? ಜಿ ಪಿ ಬಿ ಎ ಬೈ ಆರ್ ಎ ಆ್ಯಂಡ್ ಎ ಆರ್. ಕರೆಕ್ಟ್ ಅಲ್ವಾ? ಎ ಬೈ ಆರಿಗೆ ಆರಿಂದ ಮಲ್ಟಿಪ್ಲೈ ಮಾಡಿದರೆ ಎ ಸಿಗತ್ತೆ, ಎಗೆ ಆರಿಂದ ಮಲ್ಟಿಪ್ಲೈ ಮಾಡಿದರೆ ಎ ಆರ್ ಸಿಗತ್ತೆ. ಸೊ ದಿಸ್ ಇಸ್ ಟು ಕಂಪ್ಲೀಟ್ಲಿ ಇನ್ ಜಿ ಪಿ. ಓಕೆ, ಇವಾಗ ಏನು ಕೊಟ್ಟಿದ್ದಾರೆ? ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಆಫ್ ಎ ಜಿ ಪಿ. ಫಸ್ಟ್ 3 ಟರ್ಮ್ಸ್ ಮಾತ್ರ ಬೇಕು. 3 ಟರ್ಮ್ಸ್ ಇದ್ದು ಸಮ್ ಎ ಆರ್ ಈಕ್ವಲ್ ಟು ಗಿವೆನ್ ಆಸ್ 13 by 12. ದೇ ಪ್ರಾಡಕ್ಟ್ ಈಸ್, ಆ್ಯಂಡ್ ದೇ ಪ್ರಾಡಕ್ಟ್ ಅಂದರೆ ಎ ಬೈ ಆರ್ ಇಂಟು ಎ ಆರ್ ಇಸ್ ಈಕ್ವಲ್ ಟು -1. ಇವಾಗ ನೋಡಿ ಚೆಕ್ ಮಾಡಿ. ಆರ್ ಕ್ಯಾನ್ಸಲ್ ಆಯಿತು. ಎ ಇಂಟು ಎ ಕ್ಯೂಬ್ ಈಕ್ವಲ್ ಟು -1 ಸಿಗತ್ತೆ. ಈಸಿಲಿ ನಿಮಗೆ ಎ ಸಿಕ್ಬಿಡತ್ತೆ. ಅದಕ್ಕೆ ಈ ಥರ ಜಿ ಪಿ ತಗೋಬೇಕು. ಸೊ ಎ ಕ್ಯೂಬ್ ಈಕ್ವಲ್ ಟು -1 ಅಂದರೆ ಎ ಈಕ್ವಲ್ ಟು -1. ಬಿಕಾಸ್ -1 ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು -1 ಬರೋದು. ಸೊ ಎ ವ್ಯಾಲ್ಯೂ ಈಕ್ವಲ್ ಟು -1 ಆಗುತ್ತೆ. ಒನ್ಸ್ ಎ ವ್ಯಾಲ್ಯೂ ಸಿಕ್ಕಿದ್ರೆ ನಿಮಗೆ ಅದನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. -1 ಬೈ ಆರ್ ಪ್ಲಸ್ -1 ಪ್ಲಸ್ -1 ಇಂಟು ಆರ್ ಈಕ್ವಲ್ ಟು 13 by 12 ಆಯಿತು. ಓಕೆ,
ನೆಕ್ಸ್ಟು ಇಲ್ಲೇನು ಸಿಗುತ್ತೆ -1/r -1 -r =13/12 minus if you take outside you will get 1/r plus 1 plus r equal to -13/12 ಹೋಲ್ ಇಕ್ವೇಷನನ್ನು ಮೈನಸಿಂದ ಮಲ್ಟಿಪ್ಲೈ ಮಾಡಿ. ಇವಾಗ ಎಲ್ ಸಿ ಎಮ್ ತಗೋಬೇಕು. ಎಲ್ ಸಿ ಎಮ್ ತಗೊಂಡ್ರೆ ಏನಾಗುತ್ತೆ, ಇಲ್ಲೇನಿದೆ 1 ಇದೆ ಇಂಟು ಆರ್, ಇಲ್ಲೇನಿದೆ 1 ಇದೆ ಇಂಟು ಆರ್ ಮಲ್ಟಿಪ್ಲೈ ಮಾಡಬೇಕು. 1 ಪ್ಲಸ್ r ಇಂಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಈಕ್ವಲ್ ಟು -13/12 ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಏನು ಸಿಗುತ್ತೆ, 12 ಪ್ಲಸ್ 12r ಪ್ಲಸ್ 12r ಸ್ಕ್ವೇರ್ ಈಕ್ವಲ್ ಟು -13r. ಸೊ ರಿಅರೇಂಜ್ ಮಾಡಿ. 12r ಸ್ಕ್ವೇರ್, ಈ 13r ಅನ್ನು ಈ ಕಡೆ ತರಬೇಕು. ಸೊ ದಿಸ್ ಗಿವ್ಸ್ ಯು 25r ಪ್ಲಸ್ 12 ಈಕ್ವಲ್ ಟು 0. ಈ ಕ್ವಾಡ್ರಾಟಿಕ್ ಇಕ್ವೇಷನನ್ನು ಇವಾಗ ಸಾಲ್ವ್ ಮಾಡಬೇಕು. ಸೊ ಏನು ಮಲ್ಟಿಪ್ಲೈ ಮಾಡಿದರೆ 24r ಸ್ಕ್ವೇರ್ 144r ಸ್ಕ್ವೇರ್ ಬರಬೇಕು. ಬಿಕಾಸ್ 12 ಇಂಟು 12 ಇಸ್ 144. ನಿಮಗೆ ಆ್ಯಡ್ ಮಾಡಿದಾಗ 25 ಬರಬೇಕು. ಸೊ ವಿಚ್ ಆರ್ ದ ಫ್ಯಾಕ್ಟರ್ಸ್? ಸೊ ನಿಮಗೆ 16r ಇಂಟು 9r ಸಿಗುತ್ತೆ. 16 9s 144 r square, then 16 plus 9 gives you 25. So 12r square plus 16r plus 9r plus 12 equal to 0. ಸೊ ಇವಾಗ ಇದರಲ್ಲಿ 4r ಕಾಮನ್ ತೆಗೆದ್ರೆ 3 plus 4 3r plus this is 3r plus 4 plus here also 3 ಕಾಮನ್ ತೆಗೆದ್ರೆ 3 3s are 9 plus 4 equal to 0. So 4r plus 3 into 3r plus 4 equal to 0. So r ಗೆ 2 ವ್ಯಾಲ್ಯೂಸ್ ಬರುತ್ತೆ. r equal to -3/4 or r equal to -4/3. ನಿಮಗೆ ಕಾಮನ್ ರೇಷ್ಯೂ ಸಿಕ್ತು. ಇವಾಗ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಕಾಮನ್ ರೇಷ್ಯೂ ಸಿಕ್ತು. ಆಮೇಲೆ ನಿಮಗೆ ಟರ್ಮ್ಸ್ ಕೂಡ ಬೇಕು. ಸೊ ಟರ್ಮ್ಸ್ ಬೇಕು ಅಂತಾದರೆ ಇವಾಗ ಒಂದೊಂದೇ ಟರ್ಮ್ ಫೈಂಡ್ ಔಟ್ ಮಾಡಬೇಕು. ವೆನ್ ಆರ್ ಈಕ್ವಲ್ ಟು, ಫಸ್ಟ್ ಕೇಸ್ ವೆನ್ ಆರ್ ಈಕ್ವಲ್ ಟು -3/4, ನೀವು ಯಾವ ಥರ ಜಿ ಪಿ ತಗೊಂಡಿದ್ದೀರಾ, a/r ಎ ಆರ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ -1/-3/4 -1 ಬಿಕಾಸ್ ಎ ಅಂದರೆ -1, ದೆನ್ -1 ಇಂಟು -3/4. ಸೊ ಹೆಂಗಾಗತ್ತೆ ಟರ್ಮ್ಸ್, ದಿಸ್ ಇಸ್ ಈಕ್ವಲ್ ಟು, ಇದು ನ್ಯೂಮರೇಟರ್ಗೆ ಹೋಗುತ್ತೆ 4/3 -1 3/4. these are the terms. This is when r equal to -3/4. ಅದೇ ಥರ ವೆನ್ r equal to -4/3 ಅವಾಗ ಏನಾಗುತ್ತೆ, ಜಿ ಪಿ ಏನಾಗುತ್ತೆ -1/-4/3, ಎ ಅಂದರೆ -1 -1 ಇಂಟು -4/3 ಸಿಂಪ್ಲಿಫೈ ಮಾಡಿದರೆ 3/4 -1 4/3. This is your GP in the second case. These are the terms of a GP. ಸೊ ಈ ಕ್ವೆಶನನ್ನು 2 ಮಾರ್ಕ್ಸ್ಗಿಂತನೂ ದಿಸ್ ಕ್ಯಾನ್ ಅಪಿಯರ್ ಫಾರ್ 4 marks ಬಿಕಾಸ್ ದ ಪ್ರೊಸೆಸ್ ಈಸ್ ಲಿಟಲ್ ಲೆಂತಿ ವೇರ್ ಯು ಹ್ಯಾವ್ ಟು ಫೈಂಡ್ ಔಟ್ ಕಾಮನ್ ರೇಷ್ಯೂ ಬೇಕು, ಟರ್ಮ್ಸ್ ಕೂಡ ಬೇಕು. ಸೊ 2 ಮಾರ್ಕ್ಸ್ಗಿಂತ ಈ ಕ್ವೆಶನ್ 4 ಮಾರ್ಕ್ಸ್ಗೆ ಅಪ್ರೋಪ್ರಿಯೇಟ್ ಆಗಿರುತ್ತೆ. ಅದೆಷ್ಟೇ ಮಾರ್ಕ್ಸ್ ಇರಲಿ, ಬಟ್ ದಿಸ್ ಈಸ್ ದ ವೇ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್. ನೆಕ್ಸ್ಟ್ ಥರ್ಡ್ ಕ್ವೆಶನ್ ಏನು ಹೇಳುತ್ತೆ ನೋಡೋಣ ಇವಾಗ. ಅರಿಥ್ಮೆಟಿಕ್ ಮೀನ್ ಆ್ಯಂಡ್ ಜಿಯೋಮೆಟ್ರಿಕ್ ಮೀನ್ ಆಫ್ ರೂಟ್ಸ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ 8 and 5 ರೆಸ್ಪೆಕ್ಟಿವ್ಲಿ. ದೆನ್ ಯು ಹ್ಯಾವ್ ಟು ಫೈಂಡ್ ದಟ್ ಕ್ವಾಡ್ರಾಟಿಕ್ ಈಕ್ವೇಷನ್. ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವುದು ಅಂತ ಗೊತ್ತಿಲ್ಲ, ಜಸ್ಟ್ ಅದರ ರೂಟ್ಸ್ ಇದ್ದು ಅರಿಥ್ಮೆಟಿಕ್ ಮೀನ್ ಮತ್ತು ಜಿಯೋಮೆಟ್ರಿಕ್ ಮೀನ್ ಕೊಟ್ಟಿದ್ದಾರೆ. ಸೊ ನೀವು ಲೆಟ್ ರೂಟ್ಸ್ ಬಿ ಅಂತ ತಗೊಳ್ಳಿ. ರೂಟ್ಸ್ ಬಿ ಆಲ್ಫಾ ಬೀಟಾ. ಇದು ದೀಸ್ ಆರ್ ದ 2 ರೂಟ್ಸ್ ಆಫ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಆ ಇಕ್ವೇಷನ್ ಯಾವುದು ಅಂತ ನಮಗೆ ಗೊತ್ತಿಲ್ಲ, ಅದರ ರೂಟ್ಸನ್ನು ವಿ ಹ್ಯಾವ್ ಟೇಕನ್ ಇಟ್ ಆಸ್ ಆಲ್ಫಾ ಬೀಟಾ. ಈ ರೂಟ್ಸ್ ಇದ್ದು ಅರಿಥ್ಮೆಟಿಕ್ ಮೀನ್ ಈಸ್ ಆಫ್ ರೂಟ್ಸ್ ಈಸ್ ಗಿವನ್ ಆಸ್ 8 ಆ್ಯಂಡ್ ಜಿಯೋಮೆಟ್ರಿಕ್ ಮೀನ್ ಆಫ್ ರೂಟ್ಸ್ ಈಸ್ ಗಿವನ್ ಆಸ್ 5. ಕರೆಕ್ಟಾ? ವೆನೆವರ್ 2 ನಂಬರ್ಸ್ ಆರ್ ಗಿವನ್, ಅರಿಥ್ಮೆಟಿಕ್ ಮೀನ್ ಹೆಂಗೆ ಫೈಂಡ್ ಔಟ್ ಮಾಡೋದು, ಆಲ್ಫಾ ಪ್ಲಸ್ ಬೀಟಾ ಬೈ 2. ಇವಾಗ ಆಲ್ಫಾ ಬೀಟಾ ತಗೊಂಡಿದ್ದೀವಿ, ಅದಕ್ಕೆ ಆಲ್ಫಾ ಪ್ಲಸ್ ಬೀಟಾ ಬೈ 2. ಅದೇ ಎ ಬಿ ತಗೋತಿದ್ರೆ ಎ ಪ್ಲಸ್ ಬಿ ಬೈ 2. ದಿಸ್ ಇಸ್ ಅರಿಥ್ಮೆಟಿಕ್ ಮೀನ್ ವಿಚ್ ಈಸ್ ಈಕ್ವಲ್ ಟು 8. ಜಿಯೋಮೆಟ್ರಿಕ್ ಮೀನ್ ಹೆಂಗೆ ಫೈಂಡ್ ಔಟ್ ಮಾಡೋದು, ಸ್ಕ್ವೇರ್ ರೂಟ್ ಆಫ್ ಆಲ್ಫಾ ಬೀಟಾ ಈಕ್ವಲ್ ಟು 5. ಇದೇ ಡೆಫಿನೇಷನ್. ಸಿ ಅರಿಥ್ಮೆಟಿಕ್ ಮೀನ್ ಆಫ್ 2 numbers ಡೆಫಿನೇಷನ್ ಎ ಪ್ಲಸ್ ಬಿ ಬೈ 2 ಆ್ಯಂಡ್ ಜಿಯೋಮೆಟ್ರಿಕ್ ಮೀನ್ ಆಫ್ 2 numbers ಡೆಫಿನೇಷನ್ ಸ್ಕ್ವೇರ್ ರೂಟ್ ಆಫ್ ಎ ಬಿ.
ಅಲ್ವಾ? ಇವಾಗ 2 ನಂಬರ್ಸ್ ಆಲ್ಫಾ ಬೀಟಾ ತಗೊಂಡಿರೋದ್ರಿಂದ ಈ ಥರ ಡೆಫಿನೇಷನ್ ಹಾಕ್ಕೋಬೇಕು. ಅವರೇ ಕೊಟ್ಟಿದ್ದಾರೆ 8 ಮತ್ತು 5. ಈಗ ಸಿಂಪ್ಲಿಫೈ ಮಾಡಿ. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 8 2s 16 ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ಆಲ್ಫಾ ಬೀಟಾ ಈಕ್ವಲ್ ಟು 5 ಸ್ಕ್ವೇರ್ 25 ಆಯಿತು. ಇಲ್ಲೇನು ಮಾಡಿದ್ದೀವಿ? ಸ್ಕ್ವೇರ್ ಮಾಡಿದ್ದೀವಿ. ಇಲ್ಲೇನು ಮಾಡಿದ್ದೀವಿ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀವಿ. ಇವಾಗ ನಮಗೆ ಕ್ವಾಡ್ರಟಿಕ್ ಈಕ್ವೇಷನ್ ಬೇಕು, ಕರೆಕ್ಟಾ? ಸೊ ಕ್ವಾಡ್ರಟಿಕ್ ಈಕ್ವೇಷನ್ ಹೆಂಗೆ ಬರೆಯೋದು? ರೂಟ್ಸ್ ಗೊತ್ತಿದೆ ಅಂತಾದರೆ ಕ್ವಾಡ್ರಟಿಕ್ ಈಕ್ವೇಷನ್ ಹೆಂಗೆ ಬರೀತೀರಾ? ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಆಫ್ ರೂಟ್ಸ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ರೂಟ್ಸ್ is equal to 0. ಇದು ಸ್ಟ್ಯಾಂಡರ್ಡ್ ವೇ ಆಫ್ ರೈಟಿಂಗ್ ಕ್ವಾಡ್ರಟಿಕ್ ಇಕ್ವೇಷನ್ ವೆನ್ ಯು ನೋ ಆಲ್ಫಾ ಆ್ಯಂಡ್ ಬೀಟಾ, ವೆನ್ ಯು ನೋ ದ ರೂಟ್ಸ್ ಆಫ್ ದ ಇಕ್ವೇಷನ್. ರೂಟ್ಸ್ ಆಫ್ ದ ಇಕ್ವೇಷನ್ ಎಕ್ಸಾಕ್ಟ್ ರೂಟ್ ಗೊತ್ತಿಲ್ಲ, ಬಟ್ ನಮಗೆ ಇಲ್ಲೇನು ಸಿಕ್ತು? ಸಮ್ ಆಫ್ ರೂಟ್ಸ್ ಸಿಕ್ತು. ಎಕ್ಸ್ ಸ್ಕ್ವೇರ್ ಮೈನಸ್ 16x ಪ್ಲಸ್ ಪ್ರಾಡಕ್ಟ್ ಆಫ್ ರೂಟ್ಸ್ ಎಷ್ಟು ಸಿಕ್ತು? ಆಲ್ಫಾ ಇಂಟು ಬೀಟಾ 25 ವಿಚ್ ಇಸ್ ಈಕ್ವಲ್ ಟು 0. Therefore, we got a quadratic equation associated with the given question. ಅದರ ರೂಟ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿಲ್ಲ ನಿಮಗೆ ಕ್ವಾಡ್ರಟಿಕ್ ಇಕ್ವೇಷನ್ ಬೇಕು ಅಂತ ಕೇಳಿದ್ದಾರೆ. ಸೊ ಅರಿಥ್ಮೆಟಿಕ್ ಮೀನ್ ಕೊಟ್ಟಿದ್ದಾರೆ, ಜಿಯೋಮೆಟ್ರಿಕ್ ಮೀನ್ ಆಫ್ ರೂಟ್ಸ್ ಕೊಟ್ಟಿದ್ದಾರೆ. ಯೂಸಿಂಗ್ ದ ಡೆಫಿನೇಷನ್ ಆಫ್ ಅರಿಥ್ಮೆಟಿಕ್ ಆ್ಯಂಡ್ ಜಿಯೋಮೆಟ್ರಿಕ್ ಮೀನ್ ನನಗೆ ಪ್ರಾಡಕ್ಟ್ ಆಫ್ ರೂಟ್ಸ್ ಸಿಗುತ್ತೆ ಆ್ಯಂಡ್ ಸಮ್ ಆಫ್ ರೂಟ್ಸ್ ಸಿಗುತ್ತೆ. ನನಗೆ ಎಕ್ಸಾಕ್ಟ್ಲಿ ರೂಟ್ಸ್ ಯಾವುದು ಬೇಕಾಗಿಲ್ಲ, ಅದನ್ನೇನು ಕೇಳಿಲ್ಲ. ಸೊ ಸಮ್ ಮತ್ತು ಪ್ರಾಡಕ್ಟ್ ಆಫ್ ರೂಟ್ಸ್ ಇರುವಾಗ ಹೇಗೆ ಕ್ವಾಡ್ರಟಿಕ್ ಇಕ್ವೇಷನ್ ಬರೀತೀರಿ ಅದು ಗೊತ್ತಿರಬೇಕು. ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಯು ವಿಲ್ ಗೆಟ್ ದ ರಿಕ್ವೈರ್ಡ್ ಕ್ವಾಡ್ರಟಿಕ್ ಇಕ್ವೇಷನ್. ಇವಾಗ ಇನ್ನು ಒಂದು 2 ಮಾರ್ಕ್ಸ್ಗೆ ಪಾಸಿಬಲ್ ಕ್ವೆಶನ್ಸ್ ಯಾವುದೆಲ್ಲ ನೋಡೋಣ. ಸೊ ವಿಚ್ ಟರ್ಮ್ ಆಫ್ ದ ಫಾಲೋವಿಂಗ್ ಸೀಕ್ವೆನ್ಸಸ್? 2 ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಇದರದ್ದು ಯಾವ ಟರ್ಮ್ ಈಕ್ವಲ್ ಟು 128, ಈ ಪ್ರೋಗ್ರೆಷನ್ ಇದು ಯಾವ ಟರ್ಮ್ ಈಕ್ವಲ್ ಟು 729 ಅಂತ ಫೈಂಡ್ ಔಟ್ ಮಾಡು. ಇದು ಸಪ್ರೇಟಾಗಿ ಬರ್ಬೋದು. ಇದು 2 ಮಾರ್ಕ್ಸಿಗೆ ಸಪ್ರೇಟಾಗಿ ಬರ್ಬೋದು, ಇದು 2 ಮಾರ್ಕ್ಸಿಗೆ ಸಪ್ರೇಟಾಗಿ. 2 ಡಿಫ್ರೆಂಟ್ ಕ್ವೆಶನ್ಸ್ ಐ ಆಮ್ ಸಾಲ್ವಿಂಗ್ ಇನ್ 1 ಶೀಟ್. ಇವಾಗ ಕೊಟ್ಟಿರೋ ಸೀಕ್ವೆನ್ಸು ಯಾವ ಸೀಕ್ವೆನ್ಸ್ ಅಂತ ಚೆಕ್ ಮಾಡಬೇಕು. ಈಸ್ ಇಟ್ ಇನ್ ಜಿ ಪಿ ಅಂತ ಚೆಕ್ ಮಾಡಬೇಕು. ಹೆಂಗೆ ಜಿ ಪಿನಲ್ಲಿ ಚೆಕ್ ಮಾಡೋದು? ಸೆಕೆಂಡ್ ಟರ್ಮ್ 2√2 ಬೈ ಫಸ್ಟ್ ಟರ್ಮ್ ಮಾಡಿ ಇಸ್ ಈಕ್ವಲ್ ಟು ರೇಷಿಯೋ ಎಷ್ಟು ಬರುತ್ತೆ? √2. ಸಿಮಿಲರ್ಲಿ ಥರ್ಡ್ ಟರ್ಮ್ 4/2√2 ಮಾಡಿ ನೋಡಿ. ಥರ್ಡ್ ಬೈ ಸೆಕೆಂಡ್ ಮಾಡಿ, ಸೆಕೆಂಡ್ ಬೈ ಫಸ್ಟ್, ನಮಗೆ √2 ಸಿಕ್ತು. ಸೊ 2 1s 2 2s, ಈ 2/√2 ಬರುತ್ತೆ. ಈ 2/√2 ಅನ್ನು ಹೆಂಗೆ ಬರಿಬೋದು? √2 ಇಂಟು √2, ಒಂದು √2 ಕ್ಯಾನ್ಸಲ್ ಆಗಿ √2 ಸಿಗುತ್ತೆ. ಸೊ ಸಿ ಹಿಯರ್, ಸೆಕೆಂಡ್ ಬೈ ಫಸ್ಟ್ ಟರ್ಮ್ ರೇಷಿಯೋ ಇಸ್ √2, ಥರ್ಡ್ ಬೈ ಸೆಕೆಂಡ್ ಟರ್ಮ್ ರೇಷಿಯೋ ಇಸ್ √2, ಮೀನ್ಸ್ ರೇಷಿಯೋ ಇಸ್ ಕಾನ್ಸ್ಟೆಂಟ್. ರೇಷಿಯೋ ಈ ಥರ ಕಾನ್ಸ್ಟೆಂಟ್ ಇದೆಯಂತಾದರೆ ವಾಟ್ ಟೈಪ್ ಆಫ್ ಪ್ರೋಗ್ರೆಷನ್ ಇಟ್ ಈಸ್? Geometric progression. Therefore, common ratio equal to √2. ಕಾಮನ್ ರೇಷಿಯೋ ಸಿಕ್ತು ನಿಮಗೆ, ಆರ್ ಈಕ್ವಲ್ ಟು √2. ನಿಮ್ಗೆ ಏನು ಕೇಳ್ತಾ ಇದ್ದಾರೆ ಅಂತಂದರೆ 2√2 4 ನೆಕ್ಸ್ಟ್ ಈ ಥರ ಟರ್ಮ್ಸ್ ಬರಿತಾ ಹೋದರೆ ಯಾವ ಟರ್ಮ್ ಈಕ್ವಲ್ ಟು 128 ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಟಿ ಎನ್ ಈಕ್ವಲ್ ಟು ಕೊಟ್ಟಿದ್ದಾರೆ, nth ಟರ್ಮ್ ಕೊಟ್ಟಿದ್ದಾರೆ. ಯಾವುದೋ ಒಂದು nth ಪ್ಲೇಸಲ್ಲಿ ನಿಮಗೆ 128 ಸಿಗತ್ತೆ. ಎಷ್ಟನೇ ಟರ್ಮ್ 128 ಅಂತ ಫೈಂಡ್ ಔಟ್ ಮಾಡೋದೇ ಇವಾಗ ನಿಮ್ಮ ಕೆಲಸ. ಕರೆಕ್ಟಾ? ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಟಿ ಎನ್ ಕೊಟ್ಟಿದ್ದಾರೆ, n ಈಕ್ವಲ್ ಟು ಹೌ ಮಚ್ ಅಂತ ಬೇಕು. ಸೊ ವಾಟ್ ಈಸ್ nth ಟರ್ಮ್ ಆಫ್ ಎ ಜಿ ಪಿ? ಎ ಆರ್ ಪವರ್ n-1 ಈಕ್ವಲ್ ಟು 128. ಎ ಅಂದರೆ ಫಸ್ಟ್ ಟರ್ಮ್ ಯಾವುದು? ಈ ಜಿ ಪಿ ಇದ್ದು, ದಿಸ್ ಇಸ್ ಇನ್ ಜಿ ಪಿ ಆದರೆ 2. ಕಾಮನ್ ರೇಷಿಯೋ ಸಿಕ್ಕಿದೆ ನಮಗೆ, ಸಬ್ಸ್ಟಿಟ್ಯೂಟ್ ಮಾಡಿ. 2 ಇಂಟು ಆರ್ ಈಕ್ವಲ್ ಟು √2 ಪವರ್ n-1 ಈಕ್ವಲ್ ಟು 128. ಸರಿನಾ? ಇವಾಗ 2 ಪವರ್ ಏನೂ ಇಲ್ಲ ಅಂದರೆ 1. ಇದು √2 ಅಂದರೆ ಏನು? √2 ಅಂದರೆ 2 ಟು ದ ಪವರ್ ಹಾಫ್, ಕರೆಕ್ಟಾ? ಸೊ 2 ಟು ದ ಪವರ್ ಹಾಫ್ ಹೋಲ್ ಪವರ್ n-1 ಈಕ್ವಲ್ ಟು 128. ಸೊ 2 ಟು ದ ಪವರ್ ಇಲ್ಲೇನಾಗುತ್ತೆ? 1 ಇಂಟು 2 ಟು ದ ಪವರ್ n-1/2, ಬಿಕಾಸ್ ಎ ಪವರ್ ಎಮ್ ಹೋಲ್ ಪವರ್ ಎನ್ ಅಂದರೆ ಎ ಪವರ್ ಎಮ್ ಇಂಟು ಎನ್. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದರೆ n-1/2 ಬರುತ್ತೆ, ಈಕ್ವಲ್ ಟು 128. ಇದನ್ನು ಫರ್ದರ್ ಇವಾಗ ಸಿಂಪ್ಲಿಫೈ ಮಾಡಬೇಕು. ಹೆಂಗೆ ಸಿಂಪ್ಲಿಫೈ ಮಾಡೋದು? ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಅಂದ್ರೇನು? ಎ ಪವರ್ ಎಮ್ ಪ್ಲಸ್ ಎನ್, ಕರೆಕ್ಟಾ? ಸೊ 2 ಟು ದ ಪವರ್ 1 ಪ್ಲಸ್ ಇದು ವ್ಯಾಲ್ಯೂ n-1/2, ದಟ್ ಈಸ್ ಈಕ್ವಲ್ ಟು 128. ಈಗ ಈ ಪವರ್ನ ಆ್ಯಡ್ ಮಾಡಬೇಕು. ಎಲ್ ಸಿ ಎಮ್ ತಗೊಂಡು 2 ಟು ದ ಪವರ್ 2 ಎಲ್ ಸಿ ಎಮ್ ಇಲ್ಲಿ 2 ಪ್ಲಸ್ n-1/2 ಆಗುತ್ತೆ. ಸೊ ದಟ್ ಈಸ್ n-1 ಪ್ಲಸ್ 2 ಅಂದರೆ n
plus 1. So 2 to the power n plus 1 by 2 is equal to ಈ 128 ಪವರ್ ಆಫ್ 2ನೇ ಬರಿಬೇಕು ಬಿಕಾಸ್ ಇಲ್ಲಿ ಬೇಸ್ 2 ಇದೆ. ಸೊ ಇಟ್ಟು 2 to the power 7 is 128. ಸೊ ಅವಾಗ ಏನಾಗುತ್ತೆ, ವೆನ್ ಬೇಸಸ್ ಆರ್ ಸೇಮ್ ಪವರ್ಸ್ ಮಸ್ಟ್ ಬಿ ಸೇಮ್. n plus 1 by 2 equal to 7. So n plus 1 equal to 7 2s are 14, n equal to 13. So 13th term is 128 in this geometric progression. ಈ ಥರ ಫೈಂಡ್ ಔಟ್ ಮಾಡೋಕ್ಕೆ. ಸೊ ಅದೇ ಥರ ಇವಾಗ ಸೆಕೆಂಡ್ ಕ್ವೆಶನ್ ನೋಡಿ, ಇನ್ನೊಂದು ಕ್ವೆಶನ್. ಇದು 2 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಇಲ್ಲೇನು ಮಾಡಬೇಕು ಅಂತಂದರೆ, ಯು ಹ್ಯಾವ್ ಟು ಫೈಂಡ್ ಔಟ್ ವಿಚ್ ಟರ್ಮ್ ಈಸ್ 729. ಸೊ ಫಸ್ಟ್ ಕೊಟ್ಟಿರೋ ಪ್ರೋಗ್ರೆಷನ್ ಯಾವ ಪ್ರೋಗ್ರೆಷನ್ ಅಂತ ಚೆಕ್ ಮಾಡಬೇಕು. ಸೊ ಇಲ್ಲಿ ಥರ್ಡ್ ಟರ್ಮ್ ಡಿವೈಡೆಡ್ ಬೈ ಸೆಕೆಂಡ್ ಟರ್ಮ್ ಮಾಡಿ, 3 ಕ್ಯಾನ್ಸಲ್ ಆಯಿತು, √3 ಸಿಗತ್ತೆ. ಸಿಮಿಲರ್ಲಿ ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಮಾಡಿ. ಸೊ ಈ 3ನ ಹೆಂಗೆ ಬರಿಬೋದು, √3 ಇಂಟು √3 ಬೈ √3. ಒಂದು √3 ಕ್ಯಾನ್ಸಲ್ ಆಗಿ ಇಲ್ಲೂ ಕೂಡ √3 ಬರುತ್ತೆ. ಸೊ ಥರ್ಡ್ ಬೈ ಸೆಕೆಂಡ್ is √3, second by first is also √3. Constant and constant is same in both the cases. So common ratio, that is r equal to √3 ಆಗುತ್ತೆ. ಫಸ್ಟ್ ಟರ್ಮ್ ಯಾವುದು, ಜಿ ಪಿ ಇದ್ದು, ಇಟ್ ಈಸ್ √3. therefore this given sequence is in GP, its ratio and first term is obtained. Which term is 729? that you have to find out now. nth term is Tn is given 729. n ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ Tn ಅಂದರೆ ಏನು, ಎ ಆರ್ ಪವರ್ n ಮೈನಸ್ 1 ಈಕ್ವಲ್ ಟು 729. ಎ ಅಂದರೆ ಎಷ್ಟು, ಎ ಅಂದರೆ √3, ಆರ್ ಅಂದರೆ √3 ಪವರ್ n ಮೈನಸ್ 1 ಈಕ್ವಲ್ ಟು 729. ಸೊ ಇದು √3 ಪವರ್ 1, √3 ಪವರ್ n ಮೈನಸ್ 1 ಪವರ್ ಆ್ಯಡ್ ಮಾಡಿದರೆ 1 ಮೈನಸ್ 1, √3 ಪವರ್ 1 ಪ್ಲಸ್ n ಮೈನಸ್ 1 ಈಕ್ವಲ್ ಟು 729. ಇದು ಕ್ಯಾನ್ಸಲ್ ಆಗುತ್ತೆ. √3 ಪವರ್ n ಈಕ್ವಲ್ ಟು 729. ಇದನ್ನು ಹೆಂಗೆ ಬರಿಬೋದು, 3 to the power n by 2 ಬರಿಬೋದು. ಬಿಕಾಸ್ √3 ಅಂದ್ರೆ ಏನು, 3 to the power half. 3 ಪವರ್ ಹಾಫ್ ಹೋಲ್ ಪವರ್ n ಅಂದರೆ 3 ಪವರ್ n by 2 ಈಕ್ವಲ್ ಟು 729 ಅನ್ನು ಕೂಡ ಪವರ್ ಆಫ್ 3 ಬರಿಬೇಕು. ಯಾಕೆ ಪವರ್ ಆಫ್ 3 ಬರಿಬೇಕು ಅಂದರೆ ಬೇಸ್ ಇಲ್ಲಿ 3 ಇದೆ. ಇದು 3 to the power 6. 3 power 6 is 729. ಸೊ ಬೇಸಸ್ ಆರ್ ಸೇಮ್ ಅಂದರೆ ಪವರ್ಸ್ ಕೂಡ ಸೇಮ್ ಇರಬೇಕು. n by 2 equal to 6. ದಿಸ್ ಇಂಪ್ಲೈಸ್ n equal to 12. n equal to 12. Hence 12th term is 729. ಸೊ ದೀಸ್ ಆರ್ ಪಾಸಿಬಲ್ 2 marks questions. ಯಾವುದೇ 2 marks questions ಇಲ್ಲಿ ನಿಮಗೆ Tn ಒಂದಾದರೆ ಕೇಳ್ತಾರೆ, ಇಲ್ಲಾಂದರೆ ಎಸ್ ಎನ್ ಕೇಳ್ತಾರೆ. Tn ಕೇಳಿದರೆ ಆರ್ ಪವರ್ n ಮೈನಸ್ 1 ಫಾರ್ಮುಲಾ, ಎಸ್ ಎನ್ ಕೇಳಿದರೆ ಸಮ್ ಟು n ಟರ್ಮ್ಸ್ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಇವಾಗ 4 ಮಾರ್ಕ್ಸಿಗೆ ಯಾವುದೆಲ್ಲ ಪಾಸಿಬಲ್ ಕ್ವೆಶ್ಚನ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸಿಂದ ಬರುತ್ತೆ ಅಂತ ನೋಡೋಣ. 4 ಮಾರ್ಕ್ಸ್ ಎಲ್ಲಿ ಬರೋದು, ಪಾರ್ಟ್ ಇನಲ್ಲಿ 6+4 ಯಾವತ್ತೂ ಹಾಗೆ ಇರೋದು. 6 ಮಾರ್ಕ್ಸ್ಗೆ ಯೂಶ್ವಲಿ ಟ್ರಿಗ್ನೋಮೆಟ್ರಿಯಿಂದ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿರೈವೇಷನ್ ಅಥವಾ ಎಲಿಪ್ಸ್ ಈಕ್ವೇಷನ್ ಡಿರೈವ್ ಮಾಡೋದು ಅದಿರುತ್ತೆ. ಆ್ಯಂಡ್ 4 ಮಾರ್ಕ್ಸಿಗೆ ಒಂದು ಡಿರೈವೇಟಿವ್ಸಿಂದ ಇರುತ್ತೆ, ಇನ್ನೊಂದು ಈ ಸೀಕ್ವೆನ್ಸ್ ಆ್ಯಂಡ್ ಸೀರೀಸಿಂದಾನೇ ಇರೋದು. ಯೂಶ್ವಲಿ ಹಾಗೆ ಬ್ಲೂ ಪ್ರಿಂಟಲ್ಲಿ ಇರೋದು, ಯೂಶ್ವಲಿ ಅದೇ ಪ್ಯಾಟರ್ನ್ ಫಾಲೋ ಮಾಡ್ತಾರೆ. ಸೊ ಇವಾಗ 4 ಮಾರ್ಕ್ಸಿಗೆ ಯಾವುದೆಲ್ಲ ಪಾಸಿಬಲ್ ಕ್ವೆಶ್ಚನ್ಸ್ ಬರುತ್ತೆ ನೋಡೋಣ. ಒಂದು ಕ್ವೆಶ್ಚನ್ ಇಲ್ಲಿ ನಾನು ಹಾಕಿದ್ದೀನಿ. ದ ಸಮ್ ಆಫ್ ಫಸ್ಟ್ 3 terms ಆಫ್ ಜಿ ಪಿ ಈಸ್ 16 ಆ್ಯಂಡ್ ದ ಸಮ್ ಆಫ್ ನೆಕ್ಸ್ಟ್ 3 terms ಈಸ್ 128. ಯು ಹ್ಯಾವ್ ಟು ಡಿಟರ್ಮಿನ್ ದ ಫಸ್ಟ್ ಟರ್ಮ್ ಆ್ಯಂಡ್ ದ ಕಾಮನ್ ರೇಷ್ಯೂ. ಸೊ ಏನು ಕೊಟ್ಟಿದ್ದಾರೆ, ಒಂದು ಜಿ ಪಿ ಬರ್ಕೋಬೇಕು ನೀವು. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಜಿ ಪಿ ಹೆಂಗಿರುತ್ತೆ, ಎ ಆರ್ ಸ್ಕ್ವೇರ್, ಎ ಆರ್ ಕ್ಯೂಬ್, ಎ ಆರ್ ಪವರ್ 4, ಎ ಆರ್ ಪವರ್ 5 ಆ್ಯಂಡ್ ಸೋ ಆನ್, ಈ ಥರ ಇರುತ್ತೆ. ಬಟ್ ನಿಮಗಿಲ್ಲಿ ಎಷ್ಟು ಟರ್ಮ್ಸ್ ಬೇಕು, ಫಸ್ಟ್ 3 terms, ನೆಕ್ಸ್ಟ್ 3 terms, ಇಷ್ಟು ಮಾತ್ರ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಸಮ್ ಆಫ್ ಫಸ್ಟ್ 3 terms ಏನು ಕೊಟ್ಟಿದ್ದಾರೆ, ಏನು ಗಿವನ್, ಎ ಪ್ಲಸ್ ಎ ಆರ್ ಸ್ಕ್ವೇರ್ ಈಕ್ವಲ್ ಟು 16 ಆ್ಯಂಡ್ the sum of next 3 terms of GP ಯಾವುದು, ಎ ಆರ್ ಕ್ಯೂಬ್ ಪ್ಲಸ್ ಎ ಆರ್ ಪವರ್ 4 ಪ್ಲಸ್ ಎ ಆರ್ ಪವರ್ 5 ಈಕ್ವಲ್ ಟು 128. ಇದು ಕೊಟ್ಟಿರೋ ಇನ್ಫಾರ್ಮೇಷನ್. ಇದು ನಿಮಗೆ ಕೊಟ್ಟಿಲ್ಲ, ನಿಮಗೆ ಗೊತ್ತಿರಬೇಕು ಜಿ ಪಿ ಸ್ಟ್ಯಾಂಡರ್ಡ್ ಫಾರ್ಮ್ ಹೆಂಗಿರುತ್ತೆ. 3 terms ಆಫ್ ಎ ಜಿ ಪಿ ಇರುವಾಗ ನಿಮಗೆ ಗೊತ್ತು, ಆಲ್ರೆಡಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಹೆಂಗೆ ತಗೋಬೇಕು ಅಂತ. ಎ ಬೈ ಆರ್, ಎ ಆರ್. ಇವಾಗ ನಾನು ಈ ಥರ ಡೈರೆಕ್ಟ್ಲಿ ತಗೊಂಡಿದ್ದೀನಿ.
ಅಥವಾ ಆ ಫಾರ್ಮಲ್ಲೂ ತೊಗೋಬೋದು. ಅವಾಗ ಏನು ಬರುತ್ತೆ, ಮಿಡಲ್ ಟರ್ಮ್ ಎ ತಗೊಂಡ್ರೆ ಎ ಬೈ ಆರ್ ಸ್ಕ್ವೇರ್, ಆಮೇಲೆ ಇಲ್ಲೇನು ಸಿಗುತ್ತೆ ಎ ಆರ್ ಸ್ಕ್ವೇರ್, ಈ ಥರ ಬರುತ್ತೆ. ಯು ಕ್ಯಾನ್ ಟೇಕ್ ದೋಸ್ 3 ಟರ್ಮ್ಸ್ ಇನ್ ದಿಸ್ ಫಾರ್ಮ್ ಆಲ್ಸೋ. ಅದನ್ನು ನೀವು ಬೇಕಾದರೆ ಟ್ರೈ ಮಾಡಿ, ಯಾವ್ದು ನಿಮ್ಗೆ ಈಸಿ ಆಗುತ್ತೆ ಅದು ಮಾಡಿ. ಸೊ ಐ ಆಮ್ ಟೇಕಿಂಗ್ ಇಟ್ ದಿಸ್ ವೇ. ಇವಾಗ ಇಲ್ಲೇನು ಕಾಮನ್ ಇದೆ, ಎ ಇದೆ, 1 + ಆರ್ ಸ್ಕ್ವೇರ್ ಈಕ್ವಲ್ ಟು 16. ಆ್ಯಂಡ್ ಇಲ್ಲೇನು ಕಾಮನ್ ಇದೆ, ಎ ಮತ್ತು ಆರ್ ಕ್ಯೂಬ್ ಕಾಮನ್. ಏನು ಉಳಿಯುತ್ತೆ, 1, ಇಲ್ಲಿ 1 ಆರ್ ಉಳಿಯುತ್ತೆ, ಇಲ್ಲಿ ಆರ್ ಸ್ಕ್ವೇರ್ ಉಳಿಯುತ್ತೆ, ಈಕ್ವಲ್ ಟು 128. ಇವಾಗ ಇದನ್ನು ಇಕ್ವೇಷನ್ 1 ಅಂತ ಬರೀರಿ, ಇದನ್ನು ಇಕ್ವೇಷನ್ 2 ಬರೀರಿ. 2/1 ಮಾಡಿ. ಏನಕ್ಕೆ 2/1 ಮಾಡಬೇಕು ಅಂದರೆ ಎ ಕ್ಯಾನ್ಸಲ್ ಆಗೋಗುತ್ತೆ, ನಮಗೆ ಆರ್ ವ್ಯಾಲ್ಯೂ ಮಾತ್ರ ಈಸಿಲಿ ಸಿಗುತ್ತೆ. ಅದಕ್ಕೆ ಹಿಂಗೆ ಮಾಡ್ತಾ ಇದ್ದೀನಿ. ನಮಗೆ ಫೈನಲಿ ಏನು ಬೇಕು, ಎ ಮತ್ತು ಆರ್ ಬೇಕು. ಅದು ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿರೋದು, ರೀಅರೇಂಜ್ ಮಾಡಿಬಿಟ್ಟು. ಇವಾಗ ಇದು ಡಿವೈಡ್ ಮಾಡೋದೇ ಆಪ್ಷನ್. ಸೊ ಎ ಆರ್ ಕ್ಯೂಬ್ ಬೈ 1 + ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಇದರ ಎಲ್ ಎಚ್ ಎಸ್ ಏನಿದೆ 1 + ಆರ್ ಸ್ಕ್ವೇರ್ ಈಕ್ವಲ್ ಟು ಇಲ್ಲೇನಿದೆ 128/16. ಎ ಕ್ಯಾನ್ಸಲ್ ಆಯಿತು, ಇದು ಫುಲ್ ಟರ್ಮ್ ಕ್ಯಾನ್ಸಲ್ ಆಯಿತು. ನಿಮಗೇನು ಸಿಗುತ್ತೆ, ಆರ್ ಕ್ಯೂಬ್ ಈಕ್ವಲ್ ಟು 8 ಸಿಗುತ್ತೆ, 16 8s. ಓಕೆ, ಸೊ ಆರ್ ಕ್ಯೂಬ್ ಈಕ್ವಲ್ ಟು 2 ಕ್ಯೂಬ್. ದಿಸ್ ಇಂಪ್ಲೈಸ್ ಆರ್ ಈಕ್ವಲ್ ಟು 2. ನಿಮಗೆ ಈಸಿಲಿ ಕಾಮನ್ ರೇಷ್ಯೂ ಸಿಕ್ತು. ಕಾಮನ್ ರೇಷ್ಯೂ ಸಿಕ್ಕಿದ ನಂತರ ಏನು ಮಾಡಬೇಕು, ಯಾವುದಾದ್ರೂ ಒಂದು ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 1 ಇಂಪ್ಲೈಸ್, ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎ ಬೇಕು, ಗೊತ್ತಿಲ್ಲ. 1 + ಆರ್ ಅಂದರೆ 2, ಆರ್ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಅಂದರೆ 4 ಈಕ್ವಲ್ ಟು 16. ಎ ಈಕ್ವಲ್ ಟು 16 ಡಿವೈಡೆಡ್ ಬೈ 7. 4 + 2 6 + 1 7 ಆಗುತ್ತೆ. ಸೊ ಫಸ್ಟ್ ಟರ್ಮ್ ಕೂಡ ಸಿಕ್ತು. ಈಸಿಲಿ ನಿಮಗೆ ಕಾಮನ್ ರೇಷ್ಯೂ ಆಸ್ ವೆಲ್ ಆಸ್ ಫಸ್ಟ್ ಟರ್ಮ್ ಯು ಗಾಟ್. ಯು ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ಎ ಆಸ್ ವೆಲ್ ಆಸ್ ಆರ್. ಅದಕ್ಕೆ ಆನ್ಸರ್ ಸಿಕ್ಕಿದೆ. ಈ ಫಾರ್ಮಲ್ಲಿ ಮಾಡಿದ್ರು ಬರುತ್ತೆ ನಿಮಗೆ ಆನ್ಸರ್. ಇದೇ ಈಸಿ ಆಗುತ್ತೆ ಇವಾಗ. ಯಾಕೆ 2/1 ನಿಮಗೆ ಇದೆಲ್ಲ ಗೊತ್ತಾಗುತ್ತೆ, ಬಟ್ ಇಲ್ಲಿ 2/1 ಮಾಡಬೇಕು. ಯಾಕೆ 2 ಇಕ್ವೇಷನ್ ಡಿವೈಡೇ ಮಾಡಬೇಕು ಅಂತ ಕ್ವಶನ್ ಬರುತ್ತೆ. ಡಿವೈಡ್ ಮಾಡಿದರೆ ಮಾತ್ರ ಕ್ಯಾನ್ಸಲ್ ಆಗೋ ಪಾಸಿಬಿಲಿಟಿ ಇರುತ್ತೆ, ಇಲ್ಲಾಂದರೆ ಕ್ಯಾನ್ಸಲ್ ಆಗೋ ಪಾಸಿಬಿಲಿಟಿ ಇರಲ್ಲ. ಇಲ್ಲಾಂದರೆ ಇದಕ್ಕೆ ಈ ಥರ ಸಬ್ಸ್ಟಿಟ್ಯೂಷನ್ನು ಮಾಡ್ಕೋಬಹುದು. 1 + ಆರ್ ಸ್ಕ್ವೇರ್ ಈಕ್ವಲ್ ಟು 128/ಎ ಆರ್ ಕ್ಯೂಬ್. ಅದನ್ನು ಇಲ್ಲಿ ಹಾಕಿದ್ರು ಯಾವ ಫಾರ್ಮಲ್ಲಿ ಮಾಡಿದ್ರು ಬರೋದು ಆನ್ಸರ್ ಸೇಮೇ. ಆರ್ ಈಕ್ವಲ್ ಟು 2, ಎ ಈಕ್ವಲ್ ಟು 16/7. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ 4 ಮಾರ್ಕ್ಸ್ಗೆ ಇನ್ನೊಂದು ಪಾಸಿಬಿಲಿಟಿ ಯಾವುದು ನೋಡೋಣ. 4 ಮಾರ್ಕ್ಸಿಗೆ ಇವಾಗ ಇನ್ನೊಂದು ಪಾಸಿಬಲ್ ಕ್ವೆಶನ್. ಅರಿಥ್ಮೆಟಿಕ್ ಮೀನ್ ಆ್ಯಂಡ್ ಜಿಯೋಮೆಟ್ರಿಕ್ ಮೀನ್ ಆಫ್ 2 ಪಾಸಿಟಿವ್ ನಂಬರ್ಸ್ ಎ ಆ್ಯಂಡ್ ಬಿ ಆರ್ 10 and 8 ರೆಸ್ಪೆಕ್ಟಿವ್ಲಿ. ಸೊ ಅರಿಥ್ಮೆಟಿಕ್ ಮೀನ್ ಕೊಟ್ಟಿದ್ದಾರೆ 10, ಜಾಮೆಟ್ರಿಕ್ ಮೀನ್ ಕೊಟ್ಟಿದ್ದಾರೆ 8. ಏನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಬರ್ಕೋಬೇಕು. ಯು ಹ್ಯಾವ್ ಟು ಫೈಂಡ್ ದ ನಂಬರ್ಸ್. ಎ ಈಕ್ವಲ್ ಟು ಹೌ ಮಚ್, ಬಿ ಈಕ್ವಲ್ ಟು ಹೌ ಮಚ್, ಈ ವ್ಯಾಲ್ಯೂಸ್ ನಿಮಗೆ ಬೇಕು. ಹೌ ಟು ಗೆಟ್ ದ ಅರಿಥ್ಮೆಟಿಕ್ ಮೀನ್ ಆಫ್ 2 ನಂಬರ್ಸ್, ಡೆಫಿನೇಷನ್ ಗೊತ್ತಿರಬೇಕು. a + b/2. ಮೀನ್ ಅಂದರೆ ಎವರೇಜ್, ಅದನ್ನೇ. ಜಿಯೋಮೆಟ್ರಿಕ್ ಮೀನ್ ಹೆಂಗೆ ಫೈಂಡ್ ಔಟ್ ಮಾಡೋದು, √ab = 8. 2 ನಂಬರ್ಸ್ ಎ ಮತ್ತು ಬಿ ಅಂತ ಅವರೇ ಕೊಟ್ಟಿದ್ದಾರೆ, ಅದೇ ನೊಟೇಷನ್ ಯೂಸ್ ಮಾಡ್ಕೋಬೇಕು. ಇವಾಗ a + b = ಎಷ್ಟಾಗುತ್ತೆ, 10 2s 20. ಈಗ ಸ್ಕ್ವೇರ್ ಮಾಡಿ ಆನ್ ಬೋತ್ ಸೈಡ್ಸ್. ಎ ಬಿ = 64 ಅಲ್ವಾ. ನಮಗಿವಾಗ ಎ ಬೇಕು, ಬಿ ಬೇಕು. ಸೊ ಅದಕ್ಕೋಸ್ಕರ ಇಷ್ಟು ಮಾಡೋಕ್ಕೆ ಗೊತ್ತಿರುತ್ತೆ, ಬಿಕಾಸ್ ಇದು ಗಿವನಲ್ಲೇ ಇರುತ್ತೆ. ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕು. a - b² ಈ ಫಾರ್ಮುಲಾ ನಿಮಗೆ ಗೊತ್ತು. ಏನು ಫಾರ್ಮುಲಾ, a² + b² - 2ab. ಕರೆಕ್ಟಾ? ಇದು ಫಾರ್ಮುಲಾ. ನಾವು ಇದೇ ಫಾರ್ಮುಲಾನ a + b² ಬರ್ಕೊಂಡು ಬರೆಯೋಕ್ಕಾಗತ್ತೆ. a + b² - 4ab. ಕರೆಕ್ಟಾ? ದಿಸ್ ಇಸ್ ಸೇಮ್ ಆಸ್ ವಾಟ್ ಈಸ್ a + b². ಇದೇ ಫಾರ್ಮುಲಾನ a + b ಫಾರ್ಮಲ್ಲಿ ಬರೆಯೋದು. ಯಾಕೆ a + b ಫಾರ್ಮಲ್ಲಿ ಬರೆಯೋದು ಅಂದರೆ, ನಮ್ಮ ಹತ್ರ a + b = 20 ಅನ್ನೋ ವ್ಯಾಲ್ಯೂ ಇದೆ, ಎ ಬಿ ಅನ್ನೋ ವ್ಯಾಲ್ಯೂನೂ ಇದೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ a - b ಸಿಗುತ್ತೆ. ಇದೊಂದು ಟ್ರಿಕ್. ನೀವು ಫೈನಲಿ ನಿಮ್ಮ ಕೆಲಸ ಏನೋ ಎ ಮತ್ತು ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅದಕ್ಕೋಸ್ಕರ ಈ ಎಲ್ಲ ರಿಅರೇಂಜ್ಮೆಂಟ್ಸನ್ನು ನಾವೇ ಮಾಡ್ಕೊಳ್ಳೋದು. ಸೊ
ಇದು ಆ್ಯಕ್ಚುವಲ್ ಫಾರ್ಮುಲಾ. ಎ ಮೈನಸ್ ಬಿಯನ್ನು ಎ ಪ್ಲಸ್ ಬಿ ಇನ್ ಟರ್ಮ್ಸ್ ಆಫ್ ಎ ಪ್ಲಸ್ ಬಿ ಬರ್ಕೊಳ್ಳೋಕ್ಕೂ ಆಗುತ್ತೆ. ಹಂಗೆ ಬರ್ದಿದ್ದೀನಿ. ಯಾಕೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮುಲಾ. ಪ್ಲಸ್ 2ab ಮೈನಸ್ 4ab ಅಂದ್ರೇನು? ಮೈನಸ್ 2ab. ಈ ಫಾರ್ಮುಲಾ ಸಿಗುತ್ತೆ. ಸೊ ಇವಾಗ ದೆರ್ಫೋರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 4ab. ಇದು ಫಾರ್ಮುಲಾನು ಕರೆಕ್ಟೇ. ಬಟ್ ಈ ಫಾರ್ಮುಲಾ ಡೈರೆಕ್ಟ್ಲಿ ಹಾಕೋಕ್ಕಾಗಲ್ಲ. ಅಂದರೆ ನಮಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರು ಗೊತ್ತಿಲ್ಲ, ಜಸ್ಟ್ ಎ ಬಿ ಗೊತ್ತಿದ್ರೆ ಸಾಕಾಗಲ್ಲ. ಅದಕ್ಕೆ ಈ ಎ ಮೈನಸ್ ಬಿ ಹೋಲ್ ಸ್ಕ್ವೇರನ್ನು ವಿ ಆರ್ ರೈಟಿಂಗ್ ದಿಸ್ ಇನ್ ಟರ್ಮ್ಸ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬಿಕಾಸ್ ಐ ನೋ ದ ವ್ಯಾಲ್ಯೂಸ್. ಸಬ್ಸ್ಟಿಟ್ಯೂಟ್ 20 ಸ್ಕ್ವೇರ್ ಮೈನಸ್ 4 ಇಂಟು ಎ ಬಿ ಅಂದರೆ 64. 20 ಸ್ಕ್ವೇರ್ ಅಂದರೆ 400 ಮೈನಸ್ 256. ಇದನ್ನು ಇವಾಗ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ 4 ದಿಸ್ ಇಸ್ 144 ಸಿಗುತ್ತೆ. ಇದೇನಿದು? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಬಟ್ ನನಗೆ ಎ ಮೈನಸ್ ಬಿ ಬೇಕು. ಸ್ಕ್ವೇರ್ ರೂಟ್ ಆಫ್ 144 ಇಸ್ 12 ಅಲ್ವಾ? ಇವಾಗ ಎ ಪ್ಲಸ್ ಬಿ ಈಸ್ 20, ಎ ಮೈನಸ್ ಬಿ ಈಸ್ 12 ಅಲ್ವಾ? ಈ ಎರಡು ಇಕ್ವೇಷನನ್ನು ಸಾಲ್ವ್ ಮಾಡಬೇಕು. ಎ ಪ್ಲಸ್ ಬಿ ಈಕ್ವಲ್ ಟು 20, ಎ ಮೈನಸ್ ಬಿ ಈಕ್ವಲ್ ಟು 12. ಸೊ ಆ್ಯಡ್ ಮಾಡಿದೆರಡನ್ನು, ಕ್ಯಾನ್ಸಲ್ ಆಗುತ್ತೆ. 2a ಈಕ್ವಲ್ ಟು 32, a ಈಕ್ವಲ್ ಟು 16. ಸೊ ಒನ್ ಆಫ್ ದ ನಂಬರ್ ಯು ಗಾಟ್. ಇನ್ನೊಂದು ನಂಬರ್ ಬೇಕಾದರೆ ಇಲ್ಲೇ ಯಾವುದೇ ಇಕ್ವೇಷನಲ್ಲಿ ಬಿ ಈಕ್ವಲ್ ಟು 20 ಮೈನಸ್ ಎ, ಬಿ ಈಕ್ವಲ್ ಟು 20 ಮೈನಸ್ 16, ಬಿ ಈಕ್ವಲ್ ಟು 4. ಸೊ ವಿ ಗಾಟ್ ಬೋತ್ ದ ನಂಬರ್ಸ್ ಈಸ್ 16, b equal to 4, such that their arithmetic mean is 10 and the geometric mean is 8. ಸೊ ಕೊಟ್ಟಿರೋದನ್ನು ಫಸ್ಟ್ ಬರ್ಕೋಬೇಕು. ಇದು ಒಂದು ರಿಲೇಷನ್ ನೀವು ಎಕ್ಸ್ಟ್ರಾ ನೆನ್ಪಿಟ್ಕೋಬೇಕಾಗಿ ಬರುತ್ತೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 4ab. ಏನಕ್ಕೆ ಈ ಥರ ಬರ್ಕೋಬೇಕು ಅಂದರೆ ನಮಗೆ ಎ ಪ್ಲಸ್ ಬಿ ವ್ಯಾಲ್ಯೂ ಗೊತ್ತು, ಎ ಬಿ ವ್ಯಾಲ್ಯೂ ಗೊತ್ತು. ಅದನ್ನೆರಡನ್ನೂ ಯೂಸ್ ಮಾಡಿಕೊಂಡು ಎ ಮೈನಸ್ ಬಿ ಫೈಂಡ್ ಔಟ್ ಮಾಡಿಬಿಟ್ರೆ ಈ ಎರಡು ಇಕ್ವೇಷನನ್ನು ಆ್ಯಡ್ ಮಾಡಿದರೆ ನಿಮಗೆ ಒಂದು ಎ ಸಿಗುತ್ತೆ. ಅದನ್ನೇ ಬ್ಯಾಕ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಬಿ ವ್ಯಾಲ್ಯೂ ಸಿಗುತ್ತೆ. Next possible important question for 4 marks is find the sum of this series up to n terms. ಸೊ ಇದು ಸೀರೀಸ್ ಕೊಟ್ಟಿದ್ದಾರೆ. ಸೊ ಎಸ್ ಎನ್ ಈಕ್ವಲ್ ಟು 5 ಪ್ಲಸ್ 55 ಪ್ಲಸ್ 555. ಅದರ ನೆಕ್ಸ್ಟ್ ಟರ್ಮ್ ವಿಲ್ ಬಿ 5555 ಪ್ಲಸ್ ಆನ್ ಅಪ್ ಟು ಎನ್ ಟರ್ಮ್ಸ್. ಇದರ ಸಮ್ ಬೇಕು ನಮಗೆ. ಓಕೆ, ನಾವು ಓದಿರೋ ಚಾಪ್ಟ್ರಲ್ಲಿ ಜಿ ಪಿನಲ್ಲಿ ಸಮ್ ಟು ಎನ್ ಟರ್ಮ್ಸ್ ಫಾರ್ಮುಲಾ ಇದೆ. ಬಟ್ ಇದು ಸೀಕ್ವೆನ್ಸ್ ಏನಿದೆ ಈ ಪ್ರೋಗ್ರೆಷನ್ ಫಾರ್ಮಲ್ಲಿ ಬರೆದ್ರೆ ದಿಸ್ ಪ್ರೋಗ್ರೆಷನ್ ಇಸ್ ನಾಟ್ ಇನ್ ಜಿ ಪಿ. ಸಿ 555 by 55, another 55 by 5. This is 11, but this ratio is not equal to 11. So second by first and third by second, the ratio is not same. So this sequence, what you get 555, 555 and so on, this is not GP ಅಲ್ವಾ? ಡೈರೆಕ್ಟಾಗಿ ಈ ಸೀರೀಸ್ ಈ ಕೊಟ್ಟಿರೋ ಅಸೋಸಿಯೇಟೆಡ್ ಆಗಿರೋ ಸೀಕ್ವೆನ್ಸ್ ಏನಿದೆ ಅದು ಜಿ ಪಿನಲ್ಲಿಲ್ಲ ಅಂತಾದರೆ ಜಿ ಪಿದು ಎಸ್ ಎನ್ ಫಾರ್ಮುಲಾ ಹಾಕೋಕ್ಕಾಗಲ್ಲ. ಬಟ್ ವಿ ಕ್ಯಾನ್ ಕನ್ವರ್ಟ್ ದಿಸ್ ಟು ಜಿ ಪಿ. ಹೆಂಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಸೊ ಎಸ್ ಎನ್ ಈಕ್ವಲ್ ಟು, ಇವಾಗ ಏನು ಮಾಡ್ತೀನಿ ನಾನು ಅಂತಂದರೆ ಫಸ್ಟು ಇದರಿಂದ 5 ಕಾಮನ್ ತೆಗಿರಿ, ಸರಿನಾ? 1 ಪ್ಲಸ್ 11 ಪ್ಲಸ್ 111 ಪ್ಲಸ್ 1001 ಪ್ಲಸ್ ಆನ್ ಅಪ್ ಟು n ಟರ್ಮ್ಸ್. ಆಯಿತಾ? ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ದ ನ್ಯೂಮರೇಟರ್ ಬೈ 9 ಆ್ಯಂಡ್ ಡಿವೈಡ್ ಬೈ 9. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 9. ಏನಕ್ಕೆ ಈ ಥರ ಮಾಡಬೇಕಂದ್ರೆ 5 by 9 ಮಲ್ಟಿಪ್ಲೈ ಮಾಡಿದ್ದನ್ನು ಐ ವಿಲ್ ಟೇಕ್ ಇಟ್ ಇನ್ಸೈಡ್. 9 by 9, ಈ 9ಅನ್ನು ಇಲ್ಲಿ ಒಳಗಡೆ ತಗೋತೀನಿ, ಡಿವೈಡೆಡ್ ಬೈ 9ಅನ್ನು ಇಲ್ಲಿ ಬರ್ದಿದ್ದೀನಿ. 9 1s 9 ಪ್ಲಸ್ 99 ಪ್ಲಸ್ 999 ಪ್ಲಸ್ 9999 ಪ್ಲಸ್ ಆನ್ ಅಪ್ ಟು n ಟರ್ಮ್ಸ್. ಏನಕ್ಕೆ ಈ ಥರ ಮಾಡ್ತೀನಿ ಅಂದರೆ ಇನಿಷಿಯಲಿ ಕೊಟ್ಟಿರೋ ಪ್ರೋಗ್ರೆಷನ್ ಏನಿದೆ ಅದು ಜಿ ಪಿನಲ್ಲಿಲ್ಲ. ಸಮ್ಹೌ ಐ ಹ್ಯಾವ್ ಟು ಕನ್ವರ್ಟ್ ಇಟ್ ಇನ್ ಟು ಜಿ ಪಿ. 9 ಚೂಸ್ ಮಾಡಿದ್ದೀನಿ ಯಾಕಂದರೆ ಲುಕ್ ಹಿಯರ್, ನಾವು ಐ ಕ್ಯಾನ್ ರೈಟ್ ದಿಸ್ 9 ಆ್ಯಸ್ 10 minus 1, ಕರೆಕ್ಟಾ?
ಪ್ಲಸ್ 99 100 ಮೈನಸ್ 1 ಅವಾಗ ಒಂದು ಪ್ಯಾಟರ್ನ್ ಜನ್ರೇಟ್ ಆಗುತ್ತೆ. ಆ ಪ್ಯಾಟರ್ನ್ ಯೂಸ್ ಮಾಡಿಕೊಂಡು ಜಿ ಪಿ ಕನ್ವರ್ಟ್ ಮಾಡ್ಬೋದು. ನೆಕ್ಸ್ಟ್ 1000 ಮೈನಸ್ 1 ಪ್ಲಸ್ ಸೋ ಆನ್ ಅಪ್ ಟು n ಟರ್ಮ್ಸ್. ಈ ಪ್ಯಾಟರ್ನ್ ಫಾಲೋ ಆಗುತ್ತೆ. ಕರೆಕ್ಟಾ? ದಿಸ್ ಇಸ್ ಈಕ್ವಲ್ ಟು 5/9 ಇಂಟು 10 ಮೈನಸ್ 1 100 ಮೈನಸ್ 1 10 ಮೈನಸ್ 1 ಪ್ಲಸ್ 100 10 ಸ್ಕ್ವೇರ್ ಮೈನಸ್ 1 ಪ್ಲಸ್ 1000 10 ಕ್ಯೂಬ್ ಮೈನಸ್ 1 ಪ್ಲಸ್ ಸೋ ಆನ್ ಅಪ್ ಟು n ಟರ್ಮ್ಸ್ ಅಂತ ಬರ್ಕೋಬಹುದು. ಕರೆಕ್ಟಾ? ಸೊ ದಿಸ್ ಇಸ್ ಈಕ್ವಲ್ ಟು 5/9 ಇಂಟು ಇವಾಗ ನೋಡಿ ಒಂದು ಜಿ ಪಿ ಜನರೇಟ್ ಆಗಿದೆ. 10 ಸ್ಕ್ವೇರ್ 10 ಕ್ಯೂಬ್ 10 ಸ್ಕ್ವೇರ್ 10 ಕ್ಯೂಬ್ 10 ಟು ದ ಪವರ್ 4 ಅಪ್ ಟು n ಟರ್ಮ್ಸ್ ಅಂದರೆ 10 ಟು ದ ಪವರ್ n ಮೈನಸ್ 1 ಅಲ್ಲಿ ತನಕ ಬರುತ್ತೆ. ಅಪ್ ಟು n ಟರ್ಮ್ಸ್ 1 ಇಂದ ಸ್ಟಾರ್ಟ್ ಆಗುತ್ತೆ. ಅಪ್ ಟು n ಟರ್ಮ್ಸ್ ಅಂದರೆ 10 ಟು ದ ಪವರ್ n ವರೆಗೆ ಬರುತ್ತೆ. ಸೊ ದಿಸ್ ಇಸ್ ಎನ್ ಜಿ ಪಿ. ಕರೆಕ್ಟಾ? ಯಾಕೆ 10 ಪವರ್ 4/10 ಕ್ಯೂಬ್ ಅಂದರೆ 10 ಕ್ಯೂಬ್ ಬೈ 10 ಸ್ಕ್ವೇರ್ ಅಂದರೆ ರೇಷ್ಯೂ 10 ಸ್ಕ್ವೇರ್ ಬೈ 10 ಅಂದರೆ ರೇಷ್ಯೂ ಈಸ್ 10. ಸೊ ಇಲ್ಲೇನು ಸಿಗುತ್ತೆ? 10 ಪ್ಲಸ್ 10 ಸ್ಕ್ವೇರ್ ಪ್ಲಸ್ 10 ಕ್ಯೂಬ್ ಪ್ಲಸ್ ಆನ್ ಅಪ್ ಟು n ಟರ್ಮ್ಸ್. ಇದು ಒಂದು ಮೈನಸ್ ಕಾಮನ್ ತೆಗಿರಿ. 1 ಪ್ಲಸ್ 1 ಪ್ಲಸ್ 1 ಸೊ ಆನ್ ಅಪ್ ಟು n ಟರ್ಮ್ಸ್. ಒಂದು n ಸಲ ರಿಪೀಟ್ ಆಗಿದೆ. ಕರೆಕ್ಟಾ? ದಿಸ್ ಇಸ್ ಈಕ್ವಲ್ ಟು ಇವಾಗ ಇದು ಜಿ ಪಿನಲ್ಲಿದೆ. ಸಮ್ ಟು n ಟರ್ಮ್ಸ್ ಆಫ್ ಜಿ ಪಿ. ವಾಟ್ ಈಸ್ ದ ಫಾರ್ಮುಲಾ? ಎಸ್ ಎನ್ ಈಕ್ವಲ್ ಟು ಎ ಇಂಟು ಆರ್ ಪವರ್ n ಮೈನಸ್ 1 ಬೈ ಆರ್ ಮೈನಸ್ 1. ವಾಟ್ ಈಸ್ ದ ಫಸ್ಟ್ ಟರ್ಮ್ ಆಫ್ ದಿಸ್ ಜಿ ಪಿ? 10. ಕಾಮನ್ ರೇಷ್ಯೂ ಎಷ್ಟು? 10 ಅಪ್ ಟು n ಟರ್ಮ್. ಸಬ್ಸ್ಟಿಟ್ಯೂಟ್ ಮಾಡಿ. 5/9 ಇಂಟು ಇದಕ್ಕೆ ಜಿ ಪಿ ಫಾರ್ಮುಲಾ ಹಾಕಬೇಕು. 10 ಇಂಟು 10 ಟು ದ ಪವರ್ n ಮೈನಸ್ 1 ಡಿವೈಡೆಡ್ ಬೈ 10 ಮೈನಸ್ 1. ಕರೆಕ್ಟಾ? ಆರ್ ಮೈನಸ್ 1 ಮೈನಸ್ 1 1 1 ಎಷ್ಟು ಸಲ ರಿಪೀಟ್ ಆಗಿದೆ? n ಟೈಮ್ಸ್ ಅಂದರೆ n ಇಂಟು 1. ಸರಿನಾ? ವಿಚ್ ಇಸ್ ಈಕ್ವಲ್ ಟು ಅರ್ಥ ಆಗ್ತಿದೆ ಅಂದ್ಕೋತೀನಿ. ದಿಸ್ ಇಸ್ 5/9 ಇಂಟು 10 ಮೈನಸ್ 1 ಎಷ್ಟು? 9. 10/9 ಇಂಟು 10 ಟು ದ ಪವರ್ n ಮೈನಸ್ 1. ಇದನ್ನೇನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ನಿಮಗೆ n ಗೊತ್ತಿಲ್ಲ ಹಾಗೆ ಇಡಿ. ಮೈನಸ್ n ಟೈಮ್ಸ್ 1 ಅಂದರೆ ಇಟ್ ಈಸ್ n. ಸೊ ಇದನ್ನು ಇವಾಗ ಸಿಂಪ್ಲಿಫೈ ಮಾಡಿದರೆ ವೆನ್ ಯು ಓಪನ್ ದ ಬ್ರ್ಯಾಕೆಟ್ ದಿಸ್ ಬಿಕಮ್ಸ್ 50/9 9s 81 ಇಂಟು 10 ಟು ದ ಪವರ್ n ಮೈನಸ್ 1 minus 5n/9. This is the sum to n terms of the given series. An important problem. ಏನು ಮಾಡಬೇಕಂದ್ರೆ ಕೊಟ್ಟಿರೋದು ಜಿ ಪಿನಲ್ಲಿ ಇರಲ್ಲ. ಸೊ ಫಸ್ಟು 5 ಕಾಮನ್ ತೆಗೆದು ಈ ಫಾರ್ಮಲ್ಲಿ ಬರುತ್ತೆ. ಈ ಫಾರ್ಮಲ್ಲಿ ಬಂದ ನಂತರ 9ಇಂದ ಮಲ್ಟಿಪ್ಲೈ ಮಾಡಬೇಕು, 9ಇಂದ ಡಿವೈಡ್ ಮಾಡಬೇಕು. ಏನಕ್ಕೆ 9 ಚೂಸ್ ಮಾಡಬೇಕು ಅಂದರೆ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಅ ಮಲ್ಟಿಪಲ್ ಆಫ್ 10. ಇಲ್ಲಿ 10 ಮೈನಸ್ 1, ಇಲ್ಲಿ 100 ಮೈನಸ್ 1, 1000 ಮೈನಸ್ 1. ಅವಾಗ ಅದು ಜಿ ಪಿಗೆ ಆಟೋಮೆಟಿಕಲಿ ಕನ್ವರ್ಟ್ ಆಗುತ್ತೆ. ಒಂದು ಜಿ ಪಿ ಇನ್ನೊಂದು 1 ರಿಪೀಟೆಡ್ n ಟೈಮ್ಸ್ ಅದು n ಆಗುತ್ತೆ. ಸಿಂಪ್ಲಿಫೈ ಮಾಡಿದಾಗ ಇಷ್ಟು ಆನ್ಸರ್ ಬರುತ್ತೆ. ಈಗ 555 ಕೊಡಬೇಕಂತಿಲ್ಲ. 777 777 7077 ಈ ಥರ ಯಾವ ಸೀರೀಸು ಕೊಡ್ಬೋದು ಈ ಫಾರ್ಮಲ್ಲಿ. ಇನ್ ಆಲ್ ದ ಸೀರೀಸ್ ಪ್ರೊಸೀಜರ್ ಇದೇ ಥರ ಇರುತ್ತೆ. 777 ಕೊಟ್ಟರೆ 7 ಕಾಮನ್ ತೆಗಿರಿ, ಮಲ್ಟಿಪ್ಲೈ ಬೈ 9 ಡಿವೈಡ್ ಬೈ 9. 666 ಕೊಟ್ಟರೆ 6 ಕಾಮನ್ ತೆಗಿರಿ, ಮಲ್ಟಿಪ್ಲೈ ಬೈ 9 ಡಿವೈಡ್ ಬೈ 9. 6/9 ಕಾಮನ್ ಬರುತ್ತೆ. ದೆನ್ ದ ರೆಸ್ಟ್ ಆಫ್ ದೀಸ್ ವ್ಯಾಲ್ಯೂಸ್ ಯು ವಿಲ್ ಗೆಟ್. ಓಕೆ, ದೀಸ್ ಆರ್ ದ ಪಾಸಿಬಲ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ದ ಚಾಪ್ಟರ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್. ಅರ್ಥ ಆಗಿದೆ ಅಂತ ಅಂದ್ಕೊಡ್ತೀನಿ. ಕರೆಕ್ಟಾಗಿ ನೀಟಾಗಿ ಪ್ರಾಕ್ಟೀಸ್ ಮಾಡಿದರೆ ಈಸಿ ಆಗುತ್ತೆ. ಸೊ ಯು ಹ್ಯಾವ್ ಟು ರೈಟ್ ಆ್ಯಂಡ್ ಸ್ಟಡಿ. ಈ ಪ್ರತಿ ಪ್ರಾಬ್ಲಮನ್ನು ಒಂದೊಂದು ಸಲ ರಫ್ ಬುಕ್ ಎತ್ಕೊಂಡು ಸಾಲ್ವ್ ಮಾಡಿಕೊಂಡು ನೀವೇ ಚೆಕ್ ಮಾಡಬೇಕು ಕರೆಕ್ಟ್ ಇದೆಯಾ ಅಥವಾ ಎಲ್ಲಿ ರಾಂಗ್ ಆಗ್ತಾ ಇದೆ. ಅದಕ್ಕೆ ಇಂಪಾರ್ಟೆಂಟ್ ಯಾವುದು? ಫಾರ್ಮುಲೆ ಗೊತ್ತಿಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಸೊ ಫಸ್ಟು ಫಾರ್ಮುಲೆನ ಕರೆಕ್ಟ್ ಮೆಮೊರೈಸ್ ಮಾಡ್ಕೋಬೇಕು.